Hello? Sir, this orchestra caught fire. We don't know about what to do. You have to help us now. Do you have a passport? Yes, we do have passport. How many of you are there? We are about 12 people, sir. Then rush to the airport immediately. How about immigration? I'll take care of that. Don't worry. We should have safe exit from India. You don't go in the group. Go separate. Sure, sir. Hello? Immigration officer? ಎಸ್ ಹೇಳಿ ಸರ್. I have few foreigners who are traveling outside India. Please take care of them. Let them have safe journey and safe immigration. Do not disturb them, please. ಶತ್ರು ನಾಡಿನ ಎಲ್ಲೆಯ ಆ ಕಡೆ ಇದ್ದಾರೆ ಅಂತ ಅಂದ್ಕೊಂಡು ಬಂದೂಕ್ ಹಿಡ್ಕೊಂಡು ನಿಂತಿದ್ದೀವಿ. ಇಲ್ಲ, ನಮ್ಮೊಳಗೆ, ನಮ್ಮ ಸುತ್ತ, ನಮ್ಮ ಜೊತೆಗೆ ಇದ್ದಾರೆ. 2 ಮಹಡಿ ಬಿಲ್ಡಿಂಗ್ ಕಟ್ಟೋ ಜಾಗದಲ್ಲಿ 11 ಮಹಡಿ ಕಟ್ಟಬೇಕು ಅಂದ್ಕೊಂಡ ಶತ್ರು, ಅದಕ್ಕೆ ದುಡ್ಡು ತಗೊಂಡು ಅನುಮತಿ ಕೊಟ್ಟೊಂದು ಶತ್ರು, ಅದು ಕುಸಿದು ಬಿದ್ದು ಅಷ್ಟೂ ಜೀವಗಳು ಹೋಗಿ ಸರಿಯಾದ ಕ್ರಮ ತೆಗೆದುಕೊಳ್ಳದೆ ಕಾಲ ದೂಡ್ದೊಂದು ಶತ್ರು, ಅದನ್ನ ಪ್ರಶ್ನೆ ಮಾಡದೆ ನೋಡ್ತಾ ನಿಂತೊಂದು ಶತ್ರು. ಯಾಕೆ ಅದು ಇವಾಗ ಏನಾಗಿದೆ ಅಂತ ನೋಡ್ದೆ ಮುಂದಿನ ಕೆಲಸ ನೋಡ್ಕೋತಿರೋ ನಾವು ಒಬ್ಬೊಬ್ಬರು ಶತ್ರುನೇ. ಒಂದ ಎರಡ ಇಂತಹ ಎಷ್ಟೊಂದು ಅನೀತಿಗಳು, ಎಷ್ಟೊಂದು ಶತ್ರುಗಳು ನಮ್ಮ ಸುತ್ತ. ಹೇಳಿದ್ರೆ ಅರ್ಥ ಆಗಲ್ಲ. ಒಂದು ವೇಳೆ ಅರ್ಥ ಆಯ್ತು ಅಂದ್ರೆ ಐನೋರೆ, ಏನದು ಬೆನ್ಮೇಲೆ ಅಷ್ಟು ದೊಡ್ಡ ಕಲೆ ಆಗಿದೆ ಅಲ್ಲ? ಕಣ್ಣೆಲ್ಲ ಬೆಕ್ಕಿ ಹತ್ಕೊಂಡು ನರಗಳೆಲ್ಲ ಸುಟ್ಟು ಹೋಗೋಷ್ಟ್ರ ಮಟ್ಟಿಗೆ ಪಾಪದ ಮಕ್ಕಳು ಕುಸಿದು ಬಿದ್ರು. ತಾಯಿಯ ಅಳುವಿನ ಸದ್ದು, ಎಳೆ ಕಂದಮ್ಮಗಳ ಅಳುವಿನ ಸದ್ದು ಇನ್ನೂ ನನ್ನ ಕಿವಿಯಲ್ಲಿ ಕೇಳಿಸ್ತಾನೇ ಇದೆ. ಬೆನ್ನಲ್ಲಷ್ಟೇ ಅಲ್ಲ, ಎದೆಯಲ್ಲಿಯೂ ಇನ್ನೂ ಆರದೆ ಇರೋ ಗಾಯ ಇದೆ. ಅಮ್ಮ
ಅಮ್ಮ ಸ್ಕೂಲಲ್ಲಿ ಎಕ್ಸಾಮ್ ಇದೆ. ಇವತ್ತು ನಿನಗೆ ಎಕ್ಸಾಮಾ? ಹೌದು ಅಂಕಲ್. ಯಾವ ಎಕ್ಸಾಮ್? ಸೈನ್ಸ್. ನಿನಗೆ ಸೈನ್ಸ್ ಅಂದ್ರೆ ತುಂಬಾ ಇಷ್ಟನಾ? ಇಲ್ಲ ಅಂಕಲ್. ಯಾವ ಸಬ್ಜೆಕ್ಟ್ ಇಷ್ಟ? ಸೋಷಿಯಲ್ ಜಿಯೋಗ್ರಫಿ ತುಂಬಾ ಇಷ್ಟ. ಎಲ್ಲ ಮಕ್ಕಳು ಸೈನ್ಸು ಮ್ಯಾಥ್ಸು ಅಂತ ಓದೋಕ್ಕೆ ಇಷ್ಟಪಡ್ತಾರೆ. ಆದರೆ ನಿನಗೆ ಸೋಷಿಯಲ್ ಇಷ್ಟ ಅಂತ ಹೇಳ್ತಿದೀಯಾ? ಕೇಳೋದಕ್ಕೆ ನನಗೆ ತುಂಬಾ ಇಷ್ಟ ಆಗ್ತಿದೆ. ಸೋಷಿಯಲ್ ಓದಿ ನೀನೊಳ್ಳೆ ರಾಜಕಾರಣಿಯಾಗಿ ಬೆಳಿಬೇಕು. ನಾನಿರ್ತೀನಿ ನಿನ್ ಜೊತೆ. ಚೆನ್ನಾಗಿ ಓದ್ತೀಯಾ? ಅಯ್ಯ, ಕಾಫಿ ತಗೊಳ್ಳಿ. ಊಟಕ್ಕೆ ಏನ್ ಅಡ್ಗೆ ಮಾಡ್ಲಿ? ಏನು ಸೆಲ್ವಿ, ಏನ್ ಮಾಡ್ತಾ ಇದೀಯಾ? ಮಗುಗೆ ಎಕ್ಸಾಮ್ ಇದೆ, ಕರ್ಕೊಂಡು ಹೋಗು. ಅಯ್ಯ, ಅದು ಅಡಿಗೆಗೆ. ಹೇಳ್ತಿಲ್ವಾ ಸೆಲ್ವಿ, ಕರ್ಕೊಂಡು ಹೋಗು. ಆಯ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾ ಹೋಗೋಣ. ಏಯ್ ಹೇಳೋ ಮೇಲೆ ಕಸದ ಗಾಡಿ ತಗೊಂಡೋಗಕ್ ಬಂದ್ರು, ಹೇಳೋ ಬೇಗ ಬಾರೋ ಹೋಗೋಣ. ಏನ್ ಹೇಳ್ದೆ ನೀನು? ಅಣ್ಣ ಅಂತ ಹೇಳ್ದೆ. ಅದೇ ಅನ್ಕೊಂಡೆ. ಅಣ್ಣ ನಮ್ ಕೆಲ್ಸ ನೋಡ್ಕೊಳ್ಳೋಣ. ಏ ಹೋಗೋ ಹೋಗೋ ಕರಿ ಮೀನು, ಏ ಮೊಂಡಿ ಉರಿ ಎಲ್ಲೆಡೆ ಹುಡುಕು ನೀನು. ಅರೆ ಕಡೆಗೆ ಸಿಗುವುದು ನಿನ್ನಗೊಂದು ದೊಡ್ಡ ಮೀನು. ನೀನು ಕೂಡಿಸ್ಬೇಡ, ಅವ್ರಿಗೆ ಇವ್ರಿಗೆ ನೀನು ಹೆದರಬೇಡ. ಅರೆ ಮನೆ ಕಟ್ಟಿಸ್ದವ್ರೆಲ್ಲ ಮನೆಯ ಕಳ್ಕೊಂಡ್ರು. ಇಷ್ಟ ಇದ್ರು ಇಲ್ದಿದ್ರು ಆರಡಿನೆಲ್ಲ ತಾನೇ. ಅಣ್ಣ ತುಂಬಾ ಅರ್ಜೆಂಟು, ತಡೆಯಕ್ಕಿಲ್ಲ, ಬೇಗ ಬನ್ನಿ ಅಣ್ಣ. ಇರೋ ಬರ್ತೀನಿ. ತಡಿಯಕ್ಕಾಗ್ತಿಲ್ಲ ಅಣ್ಣ, ಬನ್ನಿ. ಅಯ್ಯಯ್ಯ, ಏಯ್ ಬೇಗ ಬಾರಲ್ಲ. ಬಂದೆ ತಳ. ಏಯ್ ಬಾರೋ. ನೀನೊಬ್ಬ ಮನುಷ್ಯನ. ಆರಾಮಾಗ ಕೆಲಸ ಮುಗ್ಸೋಕು ಬಿಡಲ್ಲ ಅಂತಾನೆ. ಇನ್ನು ಸ್ವಲ್ಪ ಕೇಳಬೇಡ, ನಮ್ಮ ಆಸೆ ತೀರೋದಿಲ್ಲ. ಕಣ್ಣಿನೊಳಗೆ ಕನಸು ಕಾಣಬೇಡ, ದೊಡ್ಡ ದೊಡ್ಡ ಯೋಚನೆ ಮಾಡಬೇಡ. ಅರೆ ಕೈಯಿಂದ ಜಾರಿ ಹೋಯ್ತು, ಇನ್ನೇನು ಏನ್ ಕಾಂಪಿಟೇಷನ್? ಇಲ್ಲಿ ಯಾವುದು ಶಾಶ್ವತ ಅಲ್ವೇ ಅಲ್ಲ, ಕ್ಷಣ ಕ್ಷಣಕ್ಕೆ ಎಲ್ಲಾನು ಬದಲಾಗ್ತಾವಲ್ಲ. ಅರೆ ಹೋಗೋ ಹೋಗೋ ಕರಿ ಮೀನು, ಈ ಪ್ರಪಂಚ ಒಂದು ಅಸ್ಥಿ ಪಂಜರ. ಅಣ್ಣ ಭಿಕ್ಷೆ ಹಾಕಿ ಅಣ್ಣ. ಅಣ್ಣ 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 ಅಣ್ಣ, ನೀವು ಚೆನ್ನಾಗಿರ್ಬೇಕಣ್ಣ. ನಿನ್ಗೊಂದು ಒಳ್ಳೆ ಜೀವನ ಕಾಯ್ತಿದೆ, ಅದಕ್ಕೆ ನೀನ್ ತಯಾರಿದ್ದೀಯಾ? ಅಣ್ಣ 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 ಅಣ್ಣ, ನೀವು ಕೆಲಸ ಕೊಟ್ಟರೆ ನಾನು ಮಾಡಕ್ ರೆಡಿ ಇದ್ದೀನಿ ಅಣ್ಣ. ಬಾ. ತುಂಬಾ ಧನ್ಯವಾದ ಕಣ್ಣಣ್ಣ.
ಭಿಕ್ಷಾ ಹಾಕಿ ಸ್ವಾಮಿ, ಭಿಕ್ಷಾ ಹಾಕಿ, ಭಿಕ್ಷಾ ಹಾಕಮ್ಮ, ಭಿಕ್ಷಾ ಹಾಕಿ. ಏಯ್ ಎಲ್ಲ ಕಾಸು ನಿಂದೆಲ್ಲೋ? ಏನೋ ಇದು? ಅಷ್ಟೇ ಅಣ್ಣ. ಅಷ್ಟೇನಾ? ನಿನ್ ಬಗ್ಗೆ ನನಗೆ ಗೊತ್ತು. ತೆಗಿಯೋ ದುಡ್ಡನ್ನ. ಬೇಗ ಕೊಟ್ಬಿಡು. ತೆಗಿಯೋ. ನೋಡ್ದ ಇವಾಗ ಬಂತು ತಾನೆ, ನಾಳೆ ಸ್ಟೀಫನ್ ಪಾರ್ಕ್ ಬಂದ್ಬಿಡು. ಏಯ್ ನೀನ್ ಇಲ್ಲೇ ಇರೋ. ಅಣ್ಣ 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 ಭಿಕ್ಷೆ ಕೊಡೋಣ ಸರ್. ಅಣ್ಣ ಅಮ್ಮ ಅಮ್ಮ ನಾಳೆ ನಾವು ಸ್ಟೀಫನ್ ಪಾರ್ಕ್ ಹೋಗೋಣ, ಸರಿನಾ? ಸರಿ ಹೋಗೋಣ. ಅಣ್ಣ ಎಲ್ಲಿಗೆ ಹೋಗ್ತಿದೀವಣ್ಣ? ಈಗ ತಾನೇ ಹೇಳ್ದೆ ಅಲ್ವಾ ಸ್ಟೀಫನ್ ಪಾರ್ಕ್ ಅಂತ. ಸರಿಣ್ಣ. ಅಣ್ಣ 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 ನೀವೆಲ್ಲ ಯಾಕ್ರ ಪಾರ್ಕಿಗೆ ಬರ್ತೀರಾ? ಛೇ, ಒಬ್ಬ ನನ್ನ ಮಗನೂ ಹಾಕಲ್ಲ ಅಂತಾನೆ. ಏನೋ ತಂಬ, ಇವತ್ತು ಒಳ್ಳೆ ಕಲೆಕ್ಷನ್ ಅಲ್ವಾ? ವೈಟ್ ಹೌಸ್ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿವ್ನಿ. ನೋಡಪ್ಪ. ಏನ್ ನೋಡಪ್ಪ, ಯಾರ್ಯಾರೋ ಏನೇನೋ ತಗೋತಾರೆ, ನಾನು ವೈಟ್ ಹೌಸ್ ತಗೋಬಾರ್ದಾ? ಹೌದು ಹೌದು, ನೀನ್ ಹೇಳ್ತಿರೋದೆಲ್ಲ ಸರಿನೇ. ನೋಡೋನ್ ಸಮಯ ಹೆಂಗ್ ಕಳೀತಾವನೆ ಅಂತ. ಕರೆಕ್ಟ್ ಅಣ್ಣ. ತಂಬ, ಇವಾಗ ಪೆಟ್ರೋಲು ಡೀಸೆಲ್ ಬೆಲೆ ಏರೋದಿರ್ಲಿ, ನೀನು ಹೊಟ್ಟೆ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ. ಯೋ ಹೋಗಯ್ಯ, 3 ಮನೆ ಊಟ ಮಾಡಿದ್ದೀನಿ, ಹೊಟ್ಟೆ ಗುಮ್ ಅಂತಿದೆ. ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ನನಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಣ್ಣ 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 ತಂಬ ನಮ್ ಗತಿ. ಅದಕ್ಕೆಲ್ಲ ತುಂಬಾ ಅದೃಷ್ಟ ಇರ್ಬೇಕಮ್ಮ. ಹಂಗ್ ಹೇಳು ಮತ್ತೆ. ಅವನೊಬ್ಬ ಜ್ಯೋತಿಷಿ ಅವನಿಗೆ ಹೇಳಿರ್ಬೇಕು, ಕಪ್ಪಗಿರೋಂತ ಒಬ್ಬ ಭಿಕ್ಷಕನಿಗೆ ಭಿಕ್ಷೆ ಹಾಕೋದಿಕ್ಕೆ ನಿನಗೆ ಅಂಟ್ಕೊಂಡಿರೋ ಪಾಪ ನಾಶ ಆಗುತ್ತೆ ಅಂತ. ಲೇ ಮೊತ್ತು, ಇವನಿಗೆಲ್ಲ ಪೂಜೆ ಮಾಡಿದ್ರೆ ಏನೋ ಆಗತ್ತೆ. ಯಾವನಿಗೋ ಗೊತ್ತು. ದೇಶದಲ್ಲಿ ನಡೀತಿರೋದನ್ನೆಲ್ಲ ನೋಡಿದ್ರೆ ನಾಳೆ ನಮ್ಮ ರಾಜ್ಯಕ್ಕೆ ಇವನು ಕೂಡ CM ಆಗ್ಬಹುದು. CM ಅದೇ ಸರಿ. ಏಯ್, ಫೋಟೋಗ್ರಾಫರ್ ಎಲ್ಲೋ? ಇದೆ ಅಣ್ಣ ಇವನೇ. ನಮಸ್ಕಾರ ಸರ್. ಕ್ಯಾಮ್ರಾ ಎಲ್ಲ ಇಟ್ಟಿದ್ದಾನೆ. ಹೌದು, ಎಲ್ಲಿದ್ಯೋ ಸರ್? ಏನೋ ಮೊಬೈಲ್ ತೋರಿಸ್ತಿದ್ದಾನೆ. ಸರ್ iPhone 14 ಸರ್. ದೊಡ್ಡ ಫಿಲ್ಮ್ಗಳು ಕೂಡ ಇದರಲ್ಲೇ ತೆಗಿಬಹುದು ಸರ್. ಸಲಾರ್ ಕೂಡ ಇದರಲ್ಲಿ ಶೂಟ್ ಮಾಡಿದ್ದು ಸರ್. ಎಲ್ಲ ಟೆಕ್ನಾಲಜಿ ಅಣ್ಣ. ಸರ್ ಹಾಗೆ ಕೈ ಎತ್ಕೊಂಡು ನಿಂತ್ಕೊಳ್ಳಿ. ಸರ್ ಈ ಕೈ ಕಿವಿ ಹತ್ರ ಬರಲಿ ಸರ್. ಸ್ವಲ್ಪ ಚಿನ್ನ ಆ ಕಡೆ ಮೂವ್ ಮಾಡಿ ಸರ್. ರೆಡಿನಾ ಸರ್? ಓಕೆ ಸರ್. ಕೈ ಮುಗಿರಿ ಸರ್. ಸರ್ ಚೆನ್ನಾಗಿದೆ ಸರ್. ಸರ್ ಪೋಸ್ ಚೇಂಜ್ ಮಾಡಿ ಸರ್. ಸ್ವಲ್ಪ ಸ್ಮೈಲ್ ಮಾಡಿ ಸರ್. ಪರ್ಫೆಕ್ಟ್ ಸರ್, ಪರ್ಫೆಕ್ಟ್. ಸ್ವಲ್ಪ ಡೌನ್. ಚೇಂಜ್ ಯ ಪೊಸಿಷನ್ ಸರ್. ಓಕೆ ಸರ್. ಸ್ಮೈಲ್. ಓಕೆ ಸರ್, ಪರ್ಫೆಕ್ಟ್. ಪರ್ಫೆಕ್ಟ್ ಸರ್. ಓಕೆ ಸರ್. ಕರೆಕ್ಟ್ ಇದೆ. ಹಾಗೆ ನಿಂತ್ಕೊಳ್ಳಿ ಸರ್. ಅಲ್ಲೊಂದು ಹುಲಿ ಒಂದು ಹಾಕ್ತೀನಿ ಸರ್. ಹುಲಿ ಎಲ್ಲ ಬೇಡ, ಸಿಂಹ ಹಾಕೋ. ಸರಿ, ಸ್ವಲ್ಪ ದೂರದಲ್ಲೇ ಇರ್ಲಿ. ಓಕೆ ಸರ್, ಆಯ್ತು ಸರ್. ಸರ್ ನಾಳೆನೆ ಡೆಲಿವರಿ ಮಾಡ್ತೀನಿ. ಮತ್ತೆ ಏನೋ ತಗೋ. ನೀನೇ ಕಣ ಕಾಸನ್ನ ಕರೆಕ್ಟಾಗಿ ಕೊಡೋಂತ ಮನುಷ್ಯ. ನೀನಂದ್ರೆ ನನಗೆ ತುಂಬಾನೇ ಇಷ್ಟ. ಅದು ಬಂದು ಏನು? ನಾನು ದುಡ್ಡು ಕೇಳಿದ್ದೆ. ನಮ್ಮ ಮನೆಯವ್ರನ್ನ ನೋಡಿ ತುಂಬಾ ದಿನ ಆಗಿತ್ತು. ಕಾಸು ಕೊಟ್ರೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ನೋಡೋಣ ಹೇಳಿದೀನಿ, ಆಮೇಲೆ ಕೊಡ್ತೀನಿ ಹೋಗು. ಸರಿ ಬರ್ಲೇನೋ? ನಾಳೆ ಸ್ಟೀಫನ್ ಪಾರ್ಕಿಗೆ ಬಂದ್ಬಿಡು, ಮರೆಯಕ್ ಹೋಗ್ಬೇಡ. ಸರಿ. ಶೈಲನ್, ಲಕ್ಷ್ಮಿ, ಸರ್. ಬನ್ನಿ. ಸರ್ ನಮಸ್ತೆ ಸರ್. ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೊರಗಡೆ ನಮ್ಮ ಕಡೆಯವರೆಲ್ಲ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಏನಿಲ್ಲ ಸರ್, ಏನೂ ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಈ ವಾರ ಏನ್ ಟಾರ್ಗೆಟ್ ಇಟ್ಟಿದ್ದಾರೆ ಶೈಲನ್? ಒಂದು 10 ಕನ್ವರ್ಷನ್ ಮಾಡೋ ಪ್ಲಾನ್ ಇದೆ ಸರ್. ಸರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಇಂದ ಟೆಂಡರ್ ಬಂದಿದೆ. ಬರೋ ವಾರ ಟೆಂಡರ್ ಓಪನ್ ಮಾಡ್ತಾರೆ.
ನೀವಿಲ್ಲೇ ಇರ್ತೀರಾ ಅಲ್ವಾ ಸರ್? ಹೌದು, ಇಲ್ಲೇ ಇರ್ತೀನಿ. ಸರ್ ಇದು ಮುಖ್ಯವಾಗಿರೋ ಟೆಂಡರ್ ಸರ್, ನೀವು ಖಂಡಿತವಾಗ್ಲೂ ಇರಬೇಕು. ಇದು ದೊಡ್ಡ ಟೆಂಡರ್ ಕಣ್ರಿ. ನೋಡೋಣ, ಇದು ನಮಗೆ ಸಿಕ್ಕರೆ ನಿಮ್ಗೆಲ್ಲ ಖಂಡಿತ ಇಂಕ್ರಿಮೆಂಟ್ ಕೊಡ್ತೀನಿ. ಸರ್, ಮೈ ಆರ್ಟ್ ಈಸ್ ಸೇಯಿಂಗ್ ಆ ಟೆಂಡರ್ ಖಂಡಿತ ನಮ್ಗೆ ಸಿಗತ್ತೆ ಸರ್. ನಿಮ್ಮ ಹೆಸರು ಲಕ್ಷ್ಮಿ ತಾನೆ? ಹೌದು ಸರ್. ನೀವು ಹೇಳಿದ್ರೆ ಎಲ್ಲ ಲಕ್ಷ್ಮಿ ಕಟಾಕ್ಷ ತರ ನಡೆಯುತ್ತೆ. ಶೈಲನ್ ಸರ್, ಈ ವಾರ 10 ಕನ್ವರ್ಷನ್. ಡೆಫಿನೆಟ್ಲಿ ವಿ ವಿಲ್ ಡೂ ಇಟ್ ಸರ್. ಓಕೆನಾ? ಡನ್ ಸರ್. ಹೋಗಿ ಕೆಲಸ ನೋಡಿ. ಥ್ಯಾಂಕ್ ಯು ಸರ್. ಹಾಗೆ ಸತೀಶ್ಗೆ ಗಾಡಿ ರೆಡಿ ಮಾಡಕ್ಕೆ ಹೇಳಿ. ಸರಿ ಸರ್, ಹೇಳ್ತೀನಿ. ಹಲೋ ಸರ್, ಟೆಂಪಲ್ ಬರೋಲ್ಲ, ಪ್ರೋಗ್ರಾಮ್ ಚೇಂಜ್ ಆಯ್ತು. ಸ್ಟೀಫನ್ ಪಾರ್ಕ್ ಬರ್ತಾರೆ. ಓಕೆ. ಪ್ರಿಯಾ, ಇವತ್ ನೀನು ಫ್ರೀಯಾ? ಅಯ್ಯೋ, ಏಯ್ ಬಾ 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 ಹೋಗೋಣ. ಲೆಟ್ಸ್ ಸಿ ದ ನ್ಯೂ ಮ್ಯಾನ್ ಆಫ್ ದ ವರ್ಲ್ಡ್ ಟುಡೇ. ನಾನ್ ಬರಲ್ಲ, ನೀನೇ ಹೋಗೋ. ಇವಾಗ ನೀನ್ ಬರ್ತೀಯೋ ಇಲ್ವೋ? ಆ ಬಿಸ್ಲಲ್ಲಿ ಬಂದ್ರೆ ನನ್ನ ಪರ್ಸನಾಲಿಟಿ ಏನಾಗ್ಬೇಡ ಹೇಳೋ. ಅದು ಅಲ್ದೆ ಮುಂದಿನ ವಾರ ಪ್ರಿಯಾಗೋ ನನಗೋ ಡೇಟಿಂಗ್. ಓ ನೀನೇನಾದ್ರೂ ಮಾಡ್ಕೋ. ಕ್ಲೈಂಟ್ಸ್ ಬಂದ್ರೆ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿ. ಕ್ಲೈಂಟ್ ಬಿಡಮ್ಮ, ನಿನ್ ಕಂಟೆಂಟ್ ಮಾತ್ರ ಕೊಡೋ, ಎಲ್ಲ ನೋಡ್ಕೋತೀನಿ. ಹುಷಾರಾಗಿ ಹೋಗು, ಹುಷಾರಾಗಿ ಹೋಗು. ಏನ್ ಮಾಡ್ತಾನೋ ಏನೋ. ಪ್ರಿಯಾ, ಇವತ್ ನೀನ್ ಬರ್ತೀಯಾ? ಗಣ ಚೆನ್ನಾಗಿರೋಣ ನೀನು. ಸತೀಶ್, ಭಿಕ್ಷೆ ಕೊಡಯ್ಯ. ಊಟ ಮಾಡಿದ್ರಾ? ಊಟ ಮಾಡಿದ್ರಾ? ಇಲ್ಲ ಸಮಯ. ಇಲ್ಲ ಸರ್. ಸತೀಶ್, ನನ್ನ ಹೆಸರು ರಾಮದವ್ರೆ. ರಾಮರಾಜ ಆಗಿದ್ರೆ ಬನಿಯನ್ ಭಿಕ್ಷೆ ಕೇಳ್ಬೋದಿತ್ತು. ನಿಮಗೆಲ್ಲ ಕೆಲಸ ಕೊಟ್ರೆ ಮಾಡ್ತೀರಾ? ಸ್ವಾಮಿ, ನಮಗ್ ಕೆಲ್ಸನಾ? ಏನ್ ಕೆಲ್ಸ ಸ್ವಾಮಿ? ಏನ್ ಸರ್, ನೀವೇನಾದ್ರೂ ಭಿಕ್ಷಕರು ಪಾರ್ಟ್ 2 ಅಂತ ಕಾಮಿಡಿ ಪಿಕ್ಚರ್ ಮಾಡ್ತಿದ್ದೀರಾ? ಸರ್, ನಾವೆಲ್ಲ ಭಿಕ್ಷುಕರು, ನಾವ್ ಯಾವ ಕೆಲ್ಸ ಕೂಡ ಲಾಯಕ್ಕಿಲ್ಲ. ನಿಮಗ್ ಬೇಕಿದ್ರೆ ಬೇರೆಯವ್ರನ್ನ ಹೋಗಿ ಹುಡ್ಕೊಳ್ಳಿ. ನಿಮ್ಮನ್ನೆಲ್ಲ ಭಿಕ್ಷುಕ ಭಿಕ್ಷೆ ಅಂತ ಕರೀತಾರೆ. ಅವಮಾನ ಅನ್ಸೋದಿಲ್ವಾ ನಿಮ್ಗೆ? ವಿನಯ ಇರೋ ಕಡೆ ಗೆಲುವಿಗೆ ದಾರಿ ಇದೆ. ಯೋಚನೆ ಮಾಡಿ ನಿರ್ಧಾರ ಹೇಳಿ. 2 ದಿನ ಆದ್ಮೇಲೆ ಬರ್ತೀನಿ. ಸತೀಶ್, ಹೊರಡೋಣ. ಹಲೋ ಹಲೋ ಸರ್, ಸರ್ ಸ್ಟಾಪ್ ಇಟ್. ಸರ್ ಸರ್
ಸ್ಟಾಪ್ ಇಟ್. ಹಲೋ. ಅಯ್ಯೋ. ಲೇ ಯಾಕೆ ಅಳ್ತಾ ಇದೆಯಾ? ಲೇ ನಿಜ ಹೇಳು, ನೀನು ಅಳ್ತಾ ಇದೆಯಾ ತಾನೇ? ಹೇಳೋ ಯಾಕೆ ಅಳ್ತಾ ಇದೆಯಾ ಅಂತ. ನನ್ನ ತಮ್ಮನ ಕಳ್ಕೊಂಡ್ಬಿಟ್ಟೆ. ನಮ್ಮಪ್ಪನು ಅಮ್ಮನು ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರು. ನಾನು ನನ್ನ ತಮ್ಮ ಊಟಕ್ಕೋಸ್ಕರ ಎಲ್ಲ ಕಳೆಯೋಲಿತಾ ಇದ್ವಿ. ಒಂದು ರೈಲ್ವೆ ಸ್ಟೇಷನಲ್ಲಿ ನನ್ನ ತಮ್ಮ ಕಳ್ಕೊಂಬಿಟ್ಟೆ. ಎಲ್ಲಿದಾನೋ ಹೇಗಿದಾನೋ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ಇರಬಾರ್ದು, ಸಣ್ಣ ಹಾಕಿರ್ಬೇಕು. ನನ್ನ ತಮ್ಮ ಅಳಬೇಡ ಕಣೋ. ನೀನು ಅಳ್ತಿರೋದನ್ನ ನೋಡ್ತಿದ್ರೆ ನನಗೆ ನನ್ನ ಹೆಂಡತಿ ಮಕ್ಕಳು ನೆನಪಿಗೆ ಬರ್ತಾರೆ. ನಾನು ಯಾವತ್ತೂ ಈ ಪರಿಸ್ಥಿತಿಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ನಮ್ಮ ಮನೆಯವ್ರ ಜೊತೆ ತುಂಬ ಸಂತೋಷವಾಗಿದ್ದೆ. ನಾಗಪಟ್ಟಣಂನಲ್ಲಿ ಒಂದಿನ ಸುನಾಮಿ ಬಂದು ನಮ್ಮ ಮನೇನ ಕೊಚ್ಕೊಂಡು ಹೊರಟೋಯ್ತು. ಸರ್ಕಾರ ನಮಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ತು. ಸರಿ, ಆ ದುಡ್ಡಲ್ಲಿ ಫಾರಿನ್ಗೆ ಹೋಗವ ಅಂತ ಆ ದುಡ್ಡನ್ನ ಮತ್ತೆ ಹೆಂಡತಿ ಒಡವೆನೆಲ್ಲ ಅಡ ಇಟ್ಟು ಆ ದುಡ್ಡನ್ನ ಏಜೆಂಟಿಗೆ ಕೊಟ್ವಿ. ಆದರೆ ಅವನ್ ಕೆಲಸ ಕೊಡ್ತೀನಿ ಅಂತ ಆ ಏಜೆಂಟು ನಮಗೆ ಮೋಸ ಮಾಡಿಬಿಟ್ಟ. ಏನು ಮಾಡಬೇಕು ಅಂತ ಗೊತ್ತಾಗದೆ ಅವಮಾನ ಆಗಿ ನಾನು ನಮ್ಮ ಊರಿಗೆ ಕೂಡ ಹೋಗಲಿಲ್ಲ. ನಾನಂತೂ ಎಲ್ಲ ಕಡೆ ಕೆಲಸ ಕೇಳಿದೆ. ಆದರೆ ಅವರು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ರೆಫರೆನ್ಸ್ ಕೇಳ್ತಾರೆ. ಆದರೆ ಯಾರು ಕೆಲಸನೇ ಕೊಡಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಹುಚ್ಚಿನ ಥರ ಬೀದಿನ ಅಲಿಯೋದಕ್ಕೆ ಶುರು ಮಾಡಿದೆ. ಆದರೆ ಈ ಹೊಟ್ಟೆ ಹಸುವನ್ನ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ನಾನು ಬದುಕಬೇಕು ಅಂತ ಈ ಕೆಲಸನ ಆರಿಸ್ಕೊಂಡೆ. ನನ್ನ ಹೆಂಡತಿ ಮಗನ ನೋಡಿ 13 ವರ್ಷ ಆಯಿತು. ನನಗೆ ಗೊತ್ತಿಲ್ಲ ಅವರು ಹೇಗಿದ್ದಾರೋ, ಏನು ಮಾಡ್ತಾ ಇದ್ದಾರೋ ಅಂತ. ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ವೇ. ಜೀವನೆಲ್ಲ ಹಿಂಗೆ ಇರ್ತೀವಣ. ಜೀವನ ಪೂರ್ತಿ ಬದಲಾಗಲ್ವಣ. ನಮ್ಮ ಬದುಕು ಹಿಂಗೆ ಏರ್ಪಡ್ತೈತಾ? ನಮ್ಗೆ ಇವತ್ತೊಬ್ರು ಬಂದು ದೇವ್ರ ತರ ಊಟ ಹಾಕಿದ್ರಲ್ವಾ, ನಾಳೆನೂ ಅವ್ರು ಬರ್ತಾರೆ ಕಣೋ. 2 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಕಣೋ. ಖಂಡಿತ ಬರ್ತಾರೆ, ಬಂದೇ ಬರ್ತಾರೆ. ಅಣ್ಣ, ದೊಡ್ಡ ಟೆಂಡರ್ ಅಣ್ಣ. ಏನಿಲ್ಲ ಅಂದ್ರೆ 1-2 ಸಾವಿರ ಕೋಟಿ ಇರುತ್ತೆ. ಇದೇನಾದ್ರೂ ನಮಗೆ ಸಿಕ್ತು ಅಂತಂದ್ರೆ ಫೋನ್ ಮಾಡು. ಹಲೋ, ಚೀಫ್ ಇಂಜಿನಿಯರಾ? ಹಾ, ಇರಿ ಅಣ್ಣ ಮಾತಾಡ್ತಾರೆ. ಇಂಜಿನಿಯರ್ ಸರ್, ಎಷ್ಟು ಬಜೆಟ್? ಅದೆಲ್ಲ ನನಗೆ ಗೊತ್ತು. ಎಷ್ಟು ಬಜೆಟ್? ಸರಿ, ಡಾಲರ್ಸ್ ಕಾಲೋನಿಯಲ್ಲಿ ಒಂದು ಚಿಕ್ಕ ಬಂಗ್ಲೆ, ಓಕೆನಾ? ಸರಿ, ನಮ್ಮ ಹುಡುಗನ ಹತ್ರ ಕೊಡ್ತೀನಿ, ಮಾತಾಡಿ. ಒಳ್ಳೆ ಅನ್ಕೋಣ ಅವನು. ಸಾರ್, ಗೊತ್ತಿಲ್ಲದೆ ಕಾಲ್ನ ಸ್ಟಾಂಪ್ ಹೊತ್ಬೇಡಿ ಸಾರ್. ತಿನ್ನಕ್ಕೆ ಏನಾದ್ರು ಇದ್ರೆ ಕೊಡಿ ಸಾರ್. ಬನಾನಾ ಲಾಂಗ್ ಟೈಮ್ ಚೆನ್ನಾಗಿರೋಣ. ಮಧ್ಯಾಹ್ನದ ಲಂಚ್ ಆಯ್ತು. ಏನೋ ಮಾಡ್ತಿದ್ಯಾ? ಹೆಂಗ್ ಹೋಗ್ತಾವ್ ನೋಡು. ಯಾರಿಗೂ ದಾನ ಧರ್ಮ ಮಾಡ್ಬೇಕಂತಾನೆ ಇಲ್ಲ. ಹೋಗ್ತಾ ಇದಾರೆ ನೋಡೋರು, ಬರ್ತಾ ಇದಾರೆ. ಯಾರ ಬಗ್ಗೆ ಇಟ್ರಲ್ಲೇ ಇರ್ಬೇಕು ನೀನು. ಅಣ್ಣ, ಇದುವರೆಗೂ ನೀನ ಕೇಳಿದೀನಿ ನಾನು. ನೀನು ಕೇಳೋದಿಲ್ಲ, ಎತ್ಕೊಂಡ್ಬಿಡ್ತೀಯ. ಯಾವಾಗ ಕದ್ದೆ ನೀನ್? ಅವನಿನ್ ಕದಿಲಿಲ್ವಾ? ಅಮ್ಮ, ಅಕ್ಕ ದಾನ ಮಾಡಕ್ಕ.
ಎಲ್ಜಿಬಾತ್ ಅಮ್ಮ ಎಲ್ಜಿಬಾತ್ ಅಮ್ಮ ಮೇಡಮ್ ಕ್ಯಾನ್ ಐ ಟೇಕ್ ಅ ಸೆಲ್ಫಿ? ಯಾ ಓನ್ಲಿ $200. ಓ ನೋ, 100 rupees. ಇಂಡಿಯಾಗ್ ಬಂದ್ಮೇಲೆ ಎಲ್ರು ರೂಪೀಸ್ ಅಂತಾನೆ ಹೇಳಕ್ ಶುರು ಮಾಡ್ಬಿಟ್ಟಿದ್ದೀರಾ. ಫಸ್ಟ್ ಕ್ಯಾಶ್, ನೆಕ್ಸ್ಟ್ ಸೆಲ್ಫಿ. ಮೇಡಮ್ 50 ಫಾರ್ ಮೀ, ಕಮ್ ಸೆಲ್ಫಿ. No, this guy. Selfie with this. Yeah, take that. Thank you. ಥ್ಯಾಂಕ್ ಯು. ಕ್ಯಾನ್ ಐ ಹಗ್ ಯು? $200. ಸೋ ಮಚ್. ಬೈ. Okay. ಅಮ್ಮ ಎಲ್ಜಿಬಾತ್ ಫರ್ಗಿವ್ ಮೀ ಎಲ್ಜಿಬಾತ್. ಏ ತಂಬ, ಈ ತರ ದಿನಕ್ಕೊಂದು 10 ಫಾರಿನರ್ಸ್ ಬಂದ್ರೆ ನೀನೆಲ್ಲ ಹೊಂಟಾಗ್ಬಿಡ್ತೀಯ ಬಿಡ. ಮೇ ಬಿ. ಹೇಳಕ್ಕಾಗಲ್ಲ, ಒಂದಲ್ಲ ಒಂದಿನ ನೀನ್ ವೈಟ್ ಹೌಸ್ ನ ತಗೊಂತೀಯ. ಅಂತ ಕಲರ್ ಜಗತ್ತಲ್ಲಿ ಒಂದೇ ಪೀಸ್, ಅದು ನಮ್ ತಂಬ ಮಾತ್ರ. ನಾನೇ ಕಾಲ. ಏಯ್ ಅವ್ನು ನೋ ಜಂಕ್ಷನ್ ಮಾಡಿ ರೆಡಿ ಓಡು. ಓಡ್ಲಾ. Wow, success is stunning. ಏನ್ ನಿಖಿತಾ, ತುಂಬಾ ಖುಷಿಯಾಗಿದೆಯಾ? ಇಲ್ಲಿ ನೋಡು. ಏನಿದು? 5,000 ಕಾಮೆಂಟ್ಸು, 30,000 ಫಾಲೋವರ್ಸು, 30,000 ಲೈಕ್ಸಾ? ನಾವು ಹೊಸ ಶರ್ಟು, ಹೊಸ ಪ್ಯಾಂಟು, ಹೊಸ ಗ್ಲಾಸು, ಹೊಸ ಶೂ, ಪಾರ್ಕು, ಥಿಯೇಟ್ರು, ಬೀಚು, ಲಾಡ್ಜು, ವೆರೈಟಿ ಆಗಿ ಫೋಟೋಸ್ ತೆಗೆದು ಕ್ರಿಯೇಟಿವಿಟಿ ತೋರಿಸಿದ್ರು. ಡಿಫ್ರೆಂಟ್ ಆಗಿ ಫೋಟೋ ತೆಗೆದು DP ಹಾಕಿದ್ರು. ಏನ್ ಮಾಡಿದ್ರು, ಏನ್ ಪ್ರಯೋಜನ? 25 ಲೈಕ್ಸು, 8 ಕಾಮೆಂಟ್ಸು. ಇದ್ರ ಮೇಲೆ ಒಂದು ಲೈಕು, ಒಂದು ಕಾಮೆಂಟು ಬರ. ಅದು ನಿನ್ ಪರ್ಸನಾಲಿಟಿ. ಪರ್ಸನಾಲಿಟಿ ಬಗ್ಗೆ ಎಲ್ಲ ನೀನು ಮಾತಾಡಬೇಡ. ಆದ್ರೆ ನೀವು ಬೆಳಗ್ಗೆಯಿಂದ ಎದ್ದು ಕೂಡ್ಲೆ ಮುಖ ತೊಳಿತೀರೋ ಇಲ್ವೋ? ಬ್ರಷಿಗೆ ಪೇಸ್ಟ್ ಹಾಕೊಂಡು, ಬಾಯಿ ಅಗಳಿಸ್ಕೊಂಡು, ಬಾಯಲ್ಲಿ ಬ್ರಷ್ ಇಟ್ಕೊಂಡು ಫೋಟೋ ಹಾಕಿದ್ರೆ ಸಾಕು. ವಾವ್, ಬ್ಯೂಟಿಫುಲ್ ಪಿಕ್, ಬ್ಯೂಟಿಫುಲ್ ಸ್ಮೈಲ್. ಎಷ್ಟು ಲೈಕ್ಸು? 10,000 ಲೈಕ್ಸು, 70,000 ಲೈಕ್ಸು, 80,000 ಲೈಕ್ಸು. ನೀವೇನಾದ್ರೂ ಲೈವಿಗೆ ಬಂದ್ರೆ ಮುಗ್ದೇ ಹೋಯ್ತು ಕತೆ. ಹುಡುಗ್ರೆಲ್ಲ ಬಟರ್ಫ್ಲೈಗಳಾಗಿ ಹಂಗೆ ಹಾರ್ಕೊ ಬಂದು ಲೈಕ್ಸು ಕಾಮೆಂಟ್ಸು ಕೊಡ್ತಾನೆ ಇರ್ತಾರೆ. ಯಾಕೆ ಹೊಟ್ಟೆ ಉರಿಸ್ತೀಯಾ? ಮತ್ತೇನು, ನಾನು 10 ದಿನ ಆದ್ಮೇಲೆ FB ಓಪನ್ ಮಾಡಿ ನೋಡಿದ್ರೆ ಒಂದು 10 ಲೈಕ್ಸು, 5 ಕಾಮೆಂಟ್ ಕೂಡ ಇಲ್ಲ. ಎಷ್ಟು ಕಷ್ಟ ಆಗುತ್ತೆ ನಿಖಿತಾ. ಈ ರಾಮದುರರ ಈ ನ್ಯೂಸ್ ಹಾಕೋದಿಯಲ್ಲ, ಅದೇ ತರ ನಾನು ತುಂಬಾ ಬ್ಯೂಟಿಫುಲ್, ತುಂಬಾ ಹೆಲ್ಪ್ಫುಲ್, ತುಂಬಾ ಒಳ್ಳೆಯವರು, ತುಂಬಾನೇ ಬುದ್ಧಿವಂತರು, ಸ್ಮಾರ್ಟು, ಸ್ವೀಟು, ತುಂಬಾನೇ ಗ್ರೇಟು ಹಂಗೆಲ್ಲ ಹಾಕಿ ಪೋಸ್ಟ್ ಮಾಡಿ ನಂಗೂ ಲೈಕ್ಸ್ ಕೊಡ್ಸು. ಹಾಗೆಲ್ಲ ಮಾಡಿದ್ರೆ ಒಂದ್ ಲೈಕ್ ಕೂಡ ಸಿಗಲ್ಲ. ಹಾಗಾದ್ರೆ ಹಿಂಗ್ ಮಾಡೋಣ. ಹೇಗೆ? ವಿಲೇಜ್ ಅಲ್ಲಿ ಹುಟ್ಟಿದವರು, ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ದವರು, ಇವರು ಟೀಚರ್, ಇವ್ರು ತುಂಬಾ ಒಳ್ಳೆಯವ್ರು, ಇವ್ರಿಗೋಸ್ಕರ ಒಂದು ಲೈಕು ಕೊಡಲ್ವಾ, ಒಂದು ಕಮೆಂಟು ಮಾಡಲ್ವಾ ಅಂತ ಹೇಳ್ಬಿಡೋಣ. ಹಾಗೆ ಮಾಡಿದ್ರೆ ನಿನ್ ಅಕೌಂಟ್ ಬ್ಲಾಕ್ ಆಗುತ್ತೆ. ಬ್ಲ್ಯಾಕಿಗೆ ಬ್ಲಾಕ್. ಏನ್ ಇಂಟೆಲಿಜೆನ್ಸ್ ಸರ್, ನೋಡಿ ತುಂಬಾ ದಿನ ಆಯ್ತು. ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಸ್ಟೇಟಲ್ಲಿ ಎಲ್ಲ ಸರಿಯಾಗೇ ಇದೆ, ಏನೂ ತೊಂದರೆ ಇಲ್ಲ. ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬೇರೇನೂ ಇಲ್ವಾ? ಬೇರೆ ಏನೂ ಇಲ್ಲ. ಸರಿ, ಹಾಗಾದ್ರೆ ಸಿಗುವ. ಬರ್ಲಾ? ನೀವು ಹೇಳಿ ಸರ್. ಸರ್, ಒಂದು ಚಿಕ್ಕ ಸಿಗ್ನೇಚರ್ಗೆ ಇಷ್ಟೊಂದು ದಿನಾನ? ದೇಶ ಸುತ್ತಾ ಇದ್ದಾರೆ ನಮ್ಮ PM, ಊರು ಸುತ್ತಾನೇ ಇದ್ದಾರೆ ನಮ್ಮ CM, ಟ್ರಾವೆಲ್ ಮಾಡ್ತಾನೆ ಇದ್ದಾರೆ ನಮ್ಮ PMA. ಪರವಾಗಿಲ್ಲ ಇವ್ರಿಗಿಂತ. ನಾಳೆಗೆ ಬನ್ನಿ, ಮುಗಿಸ್ಬಿಡೋಣ. ಸರ್, ಈ ಪ್ರಾಜೆಕ್ಟ್ಗೆ ಆಲ್ರೆಡಿ ನಾನು 50% ಅಡ್ವಾನ್ಸ್ ಕೊಟ್ಟಿದ್ದೀನಿ. ಇದೇನಾದ್ರೂ ಆಗದಿದ್ರೆ ಅಡ್ವಾನ್ಸ್ ವಾಪಸ್ ಕೊಟ್ಬಿಡಿ ಸರ್. ತುಂಬ ಫೋರ್ಸ್ ಮಾಡಬೇಡ ಆಯ್ತಾ? ನಾಳೆಗೆ ಬಾ ಅಷ್ಟೇನೆ. ಓಕೆ ಸರ್, ನಾಳೆ ಬರ್ತೀನಿ ಸರ್. ಕೆಲಸ ಮುಗಿಸ್ಕೊಡಿ ಸರ್. ಬರ್ತೀನಿ ಸರ್. ಅಣ್ಣ, ನಾಳೆ 10 ಹೊಸ ವೈನ್ ಶಾಪ್ಗಳನ್ನ ಹರಾಜ್ನಲ್ಲಿ ಕೂಗ್ತಾ ಇದ್ದಾರೆ ಅಣ್ಣ. ಏನೋ ಓದು ಅಂದ್ರೆ ವೈನ್ ಶಾಪ್ ಬಿಸ್ನೆಸ್ ಅಂತೀಯಾ ಅಣ್ಣ? ಮನೇಲಿ ಹೆಂಡತಿ ಕಟ ತಡೆಯಕ್ಕಾಗ್ತಿಲ್ಲ, ಮಕ್ಕಳ ಕಟ ತಡೆಯಕ್ಕಾಗ್ತಿಲ್ಲ ಅಂತ ಎಲ್ಲರೂ ಕುಡಿತಾ ಇದ್ದಾರೆ. ಎಲ್ಲಾನು ಅಡಮಾನ ಇಟ್ಟು ಕುಡಿಯೋರು ಇರೋವರೆಗೂ ನಾವ್ ಎಷ್ಟು ದುಡ್ಡು ಕೊಟ್ಟಾದ್ರೂ ಟೆಂಡರ್ ತಗೊಳ್ಳೋಣ ಕಣೋ. ಅಣ್ಣ, ಸಿಟಿ ಪೂರ್ತಿ 8 ಬಿಲ್ಡಿಂಗ್ ಕಾಂಟ್ಯಾಕ್ಟ್ ಬರುತ್ತೆ ಅಣ್ಣ.
ಏನು ವೈನ್ ಶಾಪು ಬಾರು ಬಿಲ್ಡಿಂಗು ಇದಕ್ಕೆ ಮಾತ್ರ ಕಾಂಟ್ರಾಕ್ಟ್ ಕೊಡ್ತಾರಾ? ಈ ಲೈವ್ ಬ್ಯಾಂಡು ಕ್ಯಾಬ್ರೆ ಇದಕ್ಕೆಲ್ಲ ಕೊಡಲ್ವಾ? ಅಣ್ಣ ಈ ಲವ್ ಬ್ಯಾಂಡು ಈ ಕ್ಯಾಬ್ರೆ ಎಲ್ಲ ಇದ್ರೆ ನನಗೆ ಕೊಡಿ ಅಣ್ಣ. ಆಸೆ ನೋಡು ಮೊಟ್ಟೆಗೆ. ನಿಮಗೆ ನನ್ನ ಮೇಲೆ ವಿಶ್ವಾಸ ಇರೋವರೆಗೂ ನಿಮಗೆ ಅಲ್ವೇನ್ರು ಕೊಡೋದು. ಸರಿ ಅಣ್ಣ. ನಾಳೆ ನಾನು ಮಿನಿಸ್ಟರ್ ಆಗ್ತೀನಿ ಅನ್ಕೊಳ್ಳಿ. ನೀನೊಬ್ಬ MLA. ಒಳ್ಳೇದಣ್ಣ. ಇವನೊಬ್ಬ MLA. ನೀನು ಎಜುಕೇಶನ್ ಮಿನಿಸ್ಟರ್ ಆಗ್ತೀಯಾ? ಆಗ್ತೀನಣ್ಣ. ಸರಿ ಗಾಡಿ ತೆಗಿ. ಓಕೆ ಅಣ್ಣ. ಸ್ವಾಮಿ ಅಣ್ಣ 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 ಏ ತಂಬ, ಅವತ್ತ ಸಾರ್ ಬಂದಿದ್ರು, ಕೆಲಸ ಕೊಡ್ತೀನಿ ಅಂದಿದ್ರು. 2 ದಿನ ಆಯ್ತು, ಇನ್ನೂ ಬರ್ಲೇ ಇಲ್ವಲ್ಲೋ. ಇದೆಲ್ಲ ದುಡ್ಡಿರೋರ್ಗೆ ಟೈಮ್ ಪಾಸ್ ಮಗ. ನಮ್ಮಂತರ ಹತ್ರ ಬಂದು ಮೋಸ ಮಾಡೋಗ್ತಾರೆ. ಹೌದು, ನಮ್ಮ ಹತ್ರ ಬಂದು ಸೆಲ್ಫಿ ಗಿಲ್ಫಿ ತಗೊಂಡ್ರಾ ಇಲ್ವಾ? ಇಲ್ಲ ತಾನೇ? ಒಳ್ಳೇದಾಗ್ಲಿ ಸಮಯ. ಅಯ್ಯ ಕಳ್ಳನ್ ಮಗ. ವಿಡಿಯೋ ಮಾಡಿ ವಾಟ್ಸಪ್ಪು ಫೇಸ್ಬುಕ್ ಅಲ್ಲೆಲ್ಲ ಬಿಟ್ಬಿಡ್ತಾರೆ. ನಾನು ಅವತ್ತೇ ಹೇಳಿದ್ದೆ ತಾನೇ, ನೀವುಗಳೇನೋ ತರ್ತಾರೆ ಕೊಡ್ತಾರೆ ಅಂತ ಕಾಯ್ಕೊಂಡಿದ್ರಿ. ಅಣ್ಣ ನೀ ಚೆನ್ನಾಗಿರೋಣ. ಮಚ್ಚ, ನಮ್ಮನ್ನ ಇಟ್ಕೊಂಡು ದುಡ್ಡನ್ನ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಅದೆಲ್ಲ ಬೇಡದರ ಕೆಲ್ಸ ಕಂಡ್ರಲ್ಲಿ. ಪ್ರಪಂಚದಲ್ಲಿ ನಮ್ ತರ ಯಾರಾದ್ರೂ ಆಕ್ಟ್ ಮಾಡೋದಕ್ಕೆ ಸಾಧ್ಯನೇನು? ಆಕ್ಟಿಂಗ್ ಅಂತ ಬಂದಾಗ ನಮ್ಗೆ ಕಂಡ್ರಲ್ಲ ಫಸ್ಟ್ ಪ್ರೈಸ್. ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ನಮ್ಮನ್ನ ನೋಡ್ಕೊಂಡು ಆಕ್ಟಿಂಗ್ ಹೆಂಗ್ ಮಾಡ್ಬೇಕಂತ ಕಲಿತಾ ಇದ್ದಾರೆ. ಇಲ್ಲಿ ನೋಡಿ ಸತೀಶ್. ಹೇಳಿ ಸರ್. ನಾಳೆ ನಮಗೆ ತುಂಬಾ ಕೆಲಸ ಇದೆ. ಸರ್ ತಗೊಳ್ಳಿ. ಸ್ಟೀಫನ್ ಪಾರ್ಕ್ ಅಲ್ಲಿ ಆ ಭಿಕ್ಷಕರೆಲ್ಲ ವೇಟ್ ಮಾಡ್ತಾ ಇರ್ತಾರೆ. ನೀವು ನಾಳೆ ಅಲ್ಲಿಗೆ ಹೌದು ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ. ನಾಳೆ ಅಲ್ಲಿಗೆ ಹೋದ್ರೆ ಮೀಟಿಂಗು ಸರ್. ಆ ಕೆಲಸ ಎಲ್ಲ ನಾನು ನೋಡ್ಕೊತೀನಿ. ನೀನು ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀಯಾ? ಹುಷಾರ್. ಸರಿ ಸರ್, ಆಯ್ತು. ಅಯ್ಯ ಏಯ್ ಕರಿಕಾಗೆ. ಅಯ್ಯ ಏನ್ ಸರ್, ನಿಮ್ ಬಾಸ್ ಬಂದಿಲ್ವಾ ಇವತ್ತು? ನೋಡ್ ಹೆದರ್ಕೋಬಿಟ್ರೆ ಹೇಗೆ? ನಿಮ್ಮನ್ನೆಲ್ಲ ರಾಮದೊರೆ ಸರ್ ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಬನ್ನಿ, ಕಾರ್ ಹತ್ಕೊಳ್ಳಿ. ಕಾರೆಲ್ಲ ಯಾಕೆ? ನಾವೆಲ್ಲ ಬಂದ್ರೆ ಕಾರ್ ಗಲೀಜಾಗಕ್ಕಿಲ್ವಾ? ಹೌದಲ್ವಾ? ಹೌದು ಸರ್. ಒಂದ್ ನಿಮಿಷ ಇರಿ. ಸೂಪರ್ ಆಗಿದೆ. ಇವಾಗ ಓಕೆನಾ? ನಾನು ನಿಮಗೆ ತಿಂಗಳ 10,000 ರೂಪಾಯಿ ಸಂಬಳ ಕೊಡ್ತೀನಿ. ಉಳ್ಕೊಡೋದಕ್ಕೆ ಮನೆ ಕೊಡ್ತೀನಿ. ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸ್ತೀನಿ. ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಇವಾಗ ಹೇಳಿ, ಕೆಲ್ಸಕ್ಕೆ ಸೇರ್ತೀರಾ? ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾರ? ಕೆಲಸ ಮಾಡೋದಕ್ಕೆ ಅವಕಾಶ ನಾನು ಕೊಡ್ತೀನಿ. ಮುಂದೆ ಬರೋದು ನಿಮ್ ಕೈಯಲ್ಲೇ ಇದೆ. ಏನು ತಮಾಷೆ ಮಾಡ್ತಾ ಇದ್ದೀರಾ? ಹುತ್ತುದೊಳಗೆ ಕೈ ಇಟ್ಟು ಹಾವಿಂದ ಕಚ್ಚಿಸ್ಕೊಳಕ್ ಇಷ್ಟಪಡ್ತೀರಾ? ನೀವು ದೊಡ್ಡ ಗ್ಯಾಂಗ್ ಜೊತೆ ಆಟ ಆಡ್ತಾ ಇದ್ದೀರಾ. ನಿಮ್ಮ ಕೆಲ್ಸನ ನೀವು ನೀಟಾಗಿ ಮಾಡ್ಕೊಳ್ಳಿ, ನಮ್ಮ ಕೆಲ್ಸನ ನಾವ್ ಮಾಡ್ಕೋತೀವಿ. ನಮ್ ಗ್ಯಾಂಗ್ ನೀನ್ ಎದುರಾಕೋತಿದ್ದೀರಾ ನೀವು? ಹುತ್ತದಲ್ಲಿ ಹಾವಿರುತ್ತೆ ಅಂತ ಗೊತ್ತು ಕಣಪ್ಪ. ಇದ್ರೂ ಕೂಡ ಅದನ್ನ ತೆಗೆದು ನನ್ನ ಕೈಲಿ ಹೊರಗಡೆ ಬಿಡಕ್ಕಾಗತ್ತೆ. ನೀನು ಹೊಸಬ. ನಿಮ್ ತರಹದ ತುಂಬಾ ಗುಂಪುಗಳನ್ನ ನೋಡ್ಕೊಂಡೇ ನಾನು ಈ ಲೆವೆಲ್ ತನಕ ಬಂದಿದ್ದೀನಿ. ಏಯ್, ಅವ್ರನ್ನ ನಂಬೇಡ್ವೋ? ನನ್ ಜೊತೆ ಬರ್ತಿದ್ದೀರಾ ಹೇಗೆ? ಓ, ಹಾಗಿದ್ರೆ ನೀವು ಬರೋದಿಲ್ಲ. ಇದೆಲ್ಲ ಸೇರಿಸಿ ಒಂದು ದಿನ ಉತ್ತರ ಕೊಡ್ತೀನಿ. ನನ್ನ ಆಯುಧ ಏನಿದ್ರು ನಾನು ನಿಮ್ಮ ಮೇಲಿಟ್ಟಿರೋ ನಂಬಿಕೆ, ಅದನ್ನಿಟ್ಕೊಂಡು ಈ ಜಗತ್ತನ್ನೇ ಗೆಲ್ತೀನಿ. ಸರ್, ನಿಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡಿ ಮುಂದೆ ಬರಬೇಕು ಅಂತ ನಿರ್ಧಾರ ಮಾಡಿದೀವಿ ಸರ್. ಕೆಲಸ ಮಾಡಿ ಮುಂದೆ ಬರೋದ್ರಲ್ಲೇ ಜೀವನದ ನಿಜವಾದ ಅರ್ಥ ಇದೆ. ನಿಮಗೆಲ್ಲ ಕೆಲಸ ಮಾಡಬೇಕಿರೋ ಕರ್ತವ್ಯ ಇದೆ. ಈ ನಾಡನ್ನ
ಮೇಲೆತ್ತಬೇಕಿರೋ ಕರ್ತವ್ಯನೂ ಇದೆ, ಬಗೆ ಬಗೆಯಾದ ಹೂಗಳಿವೆ. ಆದರೆ ಎಲ್ಲ ಒಂದೇ ಭೂಮಿಯಲ್ಲೇ ಬೆಳಿತವೆ. ನೀನು ಯಾರೋ ಎಲ್ಲರಿಗೂ ಸಂತೋಷ ತಾನೆ? ನನ್ನ ನಗುವ ಕಂಡೆ ನಿನ್ನಲ್ಲಿ ಭಾವನೆ ನನ್ನ ಭಾವನೆ ಭಾವನೆ ನನ್ನ ಭಾವನೆ ಭಾವನೆ ನನ್ನ ಭಾವನೆ ಭಾವನೆ ನನ್ನ ಭಾವನೆ ನಾನು ನೀನು ಯಾರೋ ಇಲ್ಲಿ ನನ್ನ ನಗುವ ಕಂಡೇ ಇಲ್ಲಿ ಕವಿತಾ ಮೋಡ ಸರಿದ ಹಾಗೆ ಶ್ರಮದಿ ನುಗ್ಗಿ ದುಡಿಯೋ ಜಯ ನಿನದೆ ಯಾರು ಧರೆಗೆ ಭಾರ ಅಲ್ಲ ಆಗದೆ ಇರುವುದು ಯಾವುದೂ ಇಲ್ಲ ಓ ಭಾವನೆ ನನ್ನ ಭಾವನೆ ಭಾವನೆ ನನ್ನ ಭಾವನೆ ಸುಂದರ ಸುಂದರ ಎಲ್ಲವೂ ಸುಂದರ ನಾನು ನನ್ನ ಮನಸ್ಸು ಸುಂದರ ಸುಂದರ ಎಲ್ಲವೂ ಸುಂದರ ನಾನು ನನ್ನ ಮನಸ್ಸು ನೆನೆಯುವುದೆಲ್ಲ ನಡೆಯುವುದಿಲ್ಲ ನಡೆಯುವುದೆಲ್ಲ ನಮ್ಮ ಕೈಲಿಲ್ಲ ಎಲ್ಲವೂ ದೇವರ ಕೈಲಿಹುದಲ್ಲ ಅವನು ಆಡಿಸು ಬೊಂಬೆನ ಎಲ್ಲ ಯೋಚನೆ ಇಲ್ಲದ ಮನುಜನ ಎಲ್ಲ ಇಲ್ಲವೇ ಇಲ್ಲ ಬಿಸಿಲು ಮಳೆಯು ಮಂಜಿನ ಹಾಗೆ ಮೆಲ್ಲ ಮೆಲ್ಲ ಕಷ್ಟ ಪಟ್ಟರೇನೆ ಜೀವನ ಪಾವನ Hi, good morning, Namaskara. This is Nikita here. So, I have great news for all of you, everyone. You see this place right behind me now, which has been highly populated with beggars. Right now, it's totally empty, guys. You can't see anyone over here. And the reason behind this, he is the great man Ramadurai sir. ಅವರೇ ಕಾರಣ. ಭಿಕ್ಷುಕರಿಗೆ ಏನೋ ಕೆಲಸ ಕೊಟ್ಬಿಟ್ರು ಅದನ್ನ ಮಾಡೋದನ್ನು ಹೇಳ್ಕೊಡ್ಬೇಕಾಗತ್ತೆ ಅಲ್ವಾ? ಇಂಡಿಯಾದಲ್ಲಿ ಯಾವ ಸಮಸ್ಯೆ ಇದೆ ಅಂದ್ರೆ ಇಂಡಿಯಾದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಅವ್ರ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಂಡ ಅಂದ್ರೆ ಇಂಡಿಯಾದಲ್ಲಿ ಯಾವ ಸಮಸ್ಯೆನೂ ಇರಲ್ಲ. ಬೆಂಗಳೂರು ತುಂಬಾ ಸ್ವಚ್ಛವಾಗಿದೆ, ಭಿಕ್ಷೆ ಬೇಡೋರಿಲ್ಲ ಅಂದ್ರೆ ಇನ್ನೂ ಸ್ವಚ್ಛವಾಗಿರುತ್ತೆ. ನಮ್ ಸುತ್ತ ಇರೋರ್ನ ಭಿಕ್ಷುಕರ ಕೆಲ್ಸನ? ಅದಕ್ಕೋಸ್ಕರ ಅದೆಲ್ಲ ಸಾಧ್ಯ ಇಲ್ಲ ಬಿಡಿ. Request all you viewers to please share this and spread this message across to as many people as you can, and please subscribe this, guys, and let's make India beggars free.
40, 50, 60, 70, 89, 100 ಏನೋ 140, 80. ಏನೋ ಒಳ್ಳೆ ಕಲೆಕ್ಷನ್ ಅಲ್ವಾ? ಹೌದು. ಒಂದ್ ಟೈಮಲ್ಲಿ ಚಿಲ್ಲರೆ ಕಾಯ್ತಾ ಇದ್ದೆ, ಈಗ ದುಡ್ಡು ಎಣಿಸ್ತಾ ಇದ್ಯಾ? ನಿಜ ಅಣ್ಣ. ಹೌದು ಕಣ. ಈ ದಿನ ನಾವು ಹಿಂಗಿದ್ದೀವಿ ಅಂದ್ರೆ ಇದಕ್ಕೆಲ್ಲ ಕಾರಣ ರಾಮ್ ದೊರೈ ಸರಿ ಅಲ್ವಾ? ಅವರಿಲ್ಲ ಅಂದಿದ್ರೆ ಇಂಥ ಒಳ್ಳೆ ಶರ್ಟ್ ನಾವು ಹಾಕಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಗಂಟ ಭಿಕ್ಷೆನೇ ಬಿಡ್ತಾ ಇರ್ತಿದ್ವಿ. ಸರಿ, ಇವತ್ತು ಚೆನ್ನಾಗೇ ದುಡ್ದಿದ್ಯಾ? ನಡಿ ಟೀ ಕೊಡ್ಸೋ. ಬಾಣ ಹೋಗೋಣ. ಥ್ಯಾಂಕ್ ಯು. ದೇರ್ ಇಸ್ ಎ ಮೀಟಿಂಗ್ ಅಟ್ 11 o'clock, ಸರ್. ಶ್ಯೂರ್. ಇನ್ನು ಟೈಮ್ ಇದೆ. ನಮಸ್ಕಾರ CM ಸರ್. ಏನ್ ಸರ್, ಹೇಗಿದ್ದೀರಾ? ಪ್ರಯಾಣ ಎಲ್ಲ ಮುಗಿತಾ? ಸರ್, CM ಅಂದ್ರೆ ನಿಮ್ ತರ ಇರಬೇಕು ಸರ್. ಜಾಲಿಯಾಗಿ, ಟೆನ್ಷನ್ ಇಲ್ದೇನೆ, ಸಂತೋಷವಾಗಿ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಸರ್. ಅದ್ಭುತ, ಅದ್ಭುತ ಸರ್. ಮಾತಿನ ಮಧ್ಯೆ ಇದನ್ನೇ ಬರ್ತ್ಬಿಟ್ಟೆ ನೋಡಿ. ತಗೊಳ್ಳಿ, ಸೈನ್ ಮಾಡಿ. ನೀವು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನೀವು ರೆಕಮೆಂಡ್ ಮಾಡ್ತಿರೋ ಕಂಪನಿಗಳು ಸರಿಗಿಲ್ಲ, ಅದಕ್ಕೆ ಟ್ರ್ಯಾಕ್ ರೆಕಾರ್ಡೇ ಇಲ್ಲ. ಇಷ್ಟು ದೊಡ್ಡ ಕಾಂಟ್ರಾಕ್ಟ್ನ ಅವ್ರಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಗೊತ್ತು. ಈಗ ನನ್ನ ಸ್ಥಿತಿ ಹೇಗಿದೆ ಅಂದರೆ ಒಂದು ಹುಲಿ ಜಿಂಕೆಯ ಕತ್ತೆ ಹಿಚ್ಚುಕಿ ಸಾಯಿಸ್ತಾ ಇರೋ ಥರ ಇದೆ. ನಿನ್ನ ಕಟ್ಕೊಂಡು ಅನುಭವಿಸ್ತಾ ಇದ್ದೀನಿ. ನಮ್ಮ ಅಪ್ಪ ಕೊಟ್ಟ ಪದವಿ ಭಿಕ್ಷೆನಲ್ಲಿ ನೀನ್ ಕೂತಿರೋದು. ನಾನು ಮನಸ್ಸು ಮಾಡಿದ್ರೆ ಈ ಸೀಟಲ್ಲಿ ನೀನ್ ಕೂರ್ತಾ ಇರಲಿಲ್ಲ, ನಾನು ಕೂರ್ತಿದ್ದೆ. ಇದ್ರ ಬಗ್ಗೆ ಇವಾಗೆಲ್ಲ ಮಾತಾಡಕ್ಕೆ ನನಗೆ ಟೈಮ್ ಇಲ್ಲ. ರೆಸಾರ್ಟ್ ಪಾಲಿಟಿಕ್ಸ್ ಅಂದ್ರೆ ಏನ್ ಗೊತ್ತಾ ನಿನಗೆ? ಗೊತ್ತಾ ನಿನಗೆ? ಸರ್, ತುಂಬಾ ಒಳ್ಳೆಯವರು ಸರ್ ನೀವು. ಮತ್ತೆ ನಾನು ಬರ್ತೀನಿ ಸರ್. ಯಾರ್ಯಾರೋ ಎಲ್ಲೆಲ್ಲೋ ಪೋಸ್ಟ್ ಮಾಡ್ತವ್ರೆ, ನಮಗೊಂದು ವೆಬ್ಸೈಟ್ ಗೊತ್ತಾಗ್ತಿಲ್ವಲ್ಲ. ದೊಡ್ಡವ್ರೆ, ಅಲ್ಲೆಲ್ಲಿ ಹೋಗ್ತಿದ್ದೀರಾ? ಹಾಗೆ ಯೂ ಟರ್ನ್ ತೊಗೊಂಡು ಒಳಗಡೆ ಬನ್ನಿ. ಇವನೇನು ಫಸ್ಟ್ ನೈಟಿಗೆ ಹಾಲು ತೊಗೊಂಡು ಬರೋಂಗೆ ಬರ್ತಿದಾರಲ್ಲ. ಕೂತ್ಕೊಳ್ಳಿ. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಕುಟುಂಬದವರು, ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಸರ್, ನನಗೆ ಒಬ್ಬನೇ ಒಬ್ಬ ಮಗ. ನನ್ನ ಆಸ್ತಿನೆಲ್ಲ ಮಾರಿ ಅವನ್ನ ಚೆನ್ನಾಗಿ ಓದಿಸ್ದೆ. ಅವ್ನಿಗೆ ಅಮೆರಿಕಲ್ ಕೆಲಸ ಸಿಕ್ಕಿ ಅಲ್ಲೇ ಒಂದು ಹುಡುಗಿ ನೋಡಿ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಈಗಿನ ಎಲ್ಲ ಮಕ್ಕಳು ಇದನ್ನೇ ಮಾಡ್ತಿದ್ದಾರೆ. ಹೆತ್ತವ್ರು ಸತ್ರು ಕೂಡ ಈ ಕಡೆ ಬರ್ತಿಲ್ಲ. ನೀವು ಮನೇಲಿ ಏನ್ ಮಾಡ್ಕೊಂಡಿದ್ದೀರಾ? ನನಗೇನ್ ಮಾಡ್ಲಿ ಸರ್, ನನ್ನ ಹೆಂಡತಿಗೆ ಆರೋಗ್ಯನೇ ಸರಿ ಇಲ್ಲ. ಅದು ಅಲ್ಲದೆ ನನಗೆ ಕೆಲಸ ಬೇರೆ ಇಲ್ಲ. ಅದಕ್ಕೆ ಕೆಲಸ ಹುಡ್ಕೊಂಡು ನಾನು ಇಲ್ಲಿಗೆ ಬಂದೆ. ಮೊದಲು ಡೊನಾಲ್ಡ್ ಟ್ರಂಪ್ಗೆ ಫೋನ್ ಮಾಡಿ ಅಮೇರಿಕದಲ್ಲಿ ವರ್ಕ್ ಮಾಡ್ತಿರೋ ಇಂಡಿಯಾದವ್ರನ್ನೆಲ್ಲ ವಾಪಸ್ ಕಳಿಸಿ ಅಂತ ನಾನು ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅದೆಲ್ಲ ಯಾಕೆ ಸರ್? ಏನಾದರೂ ಕೆಲಸ ಇದ್ರೆ ಕೊಡಿ. ಕೆಲಸ ದೊಡ್ಡವರೇ, ನಿಮಗೆ ಯಾವ ಕೆಲಸ ಕೊಡೋದು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಏನು ಮಾಡೋದೀಗ? ಸರ್, ನನಗೆ ಚಿಕ್ಕ ವಯಸ್ಸಿಂದ ಮಾಡ್ಲಾಗಬೇಕು ಅಂತ ತುಂಬ ಆಸೆ. ಐ ಆಮ್ ಓನ್ಲಿ 70. ಮಾಡ್ಲಾಗ್ಬೋದಾ ಸರ್? ಮಾಡೆಲು? ಹೌದು. ನೀವು ಮಾಡ್ಬೋದು. ಸ್ಟ್ರಾಂಗ್ ಆಗಿದ್ದೀರಾ? ಸ್ಟ್ರಾಂಗ್ ಆಗಿದ್ದೀನಿ ಸರ್. ಅಯ್ಯೋ, ಕೈ ಮೇಲ್ ಮಾಡಿ ಹೇಳಯ್ಯ. ವೆರಿ ಸ್ಟ್ರಾಂಗ್ ಸರ್. ನೀನೇ ಅದಕ್ಕೆ ಸರಿಯಾದ ವ್ಯಕ್ತಿ. ಒಂದು ತಿಂದ್ರೆ ಸಾಕು, ಸರಿಯಾಗಿ ಕೆಲಸ ಮಾಡತ್ತೆ. ಸರ್, ನೀವು ನಾಚ್ಕೊಳ್ಳೋದು ನೋಡು. ಹೋಗೋಣ ಸ್ಟುಡಿಯೋಗೆ. ಸರ್, ಹೋಗೋಣ ಸ್ಟುಡಿಯೋಗೆ. ಆಲ್ರೆಡಿ ಒಂದು ತಿನ್ಕೊ ಬಂದಿರೋ ಹಾಗೆ ಕಾಣ್ತಿದ್ಯಾ ಸರ್? ಫೀಲ್ ಮಾಡ್ಕೊಳ್ಳೋದು ನೋಡು, ಅದು ಈ ವಯಸ್ಸಲ್ಲೇ. ನೀನೇ ಮಾಡೆಲ್. ಬಾ. ಫೈನಲಿ ಐ ಆಮ್ ಏಬಲ್ ಟು ಮೀಟ್ ಯು ಸರ್. ಸರ್, ನಾನು ನಿಮ್ಮ ಜೊತೆ ಒಂದು ಸೆಲ್ಫಿ ತಗೊಳ್ಬೋದಾ? ತಗೊಳ್ಳಿ. ಇಂಟರ್ವ್ಯೂ ಶುರು ಮಾಡೋಣ ಸರ್? ಓಕೆ ಬಾ. ಸರ್, ಸ್ವಲ್ಪ ಬ್ಯಾಕ್ ಹೋಗ್ತೀರಾ? ಓಕೆ ಓಕೆ ಸರ್. ಸರ್, ನಾನು ಫಸ್ಟು ಒಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಗುರಿ ಏನು ಸರ್? ನಮ್ಮ ದೇಶದಲ್ಲಿ
ಯಾರೊಬ್ರು ಭಿಕ್ಷೆ ಎತ್ತಬಾರ್ದು. ಬೆಗ್ಗೆಸಿ ಇಲ್ದೇ ಇರೋ ಇಂಡಿಯಾನಾ? ಹೌದು. ವಾವ್, ನಿಮ್ ಡ್ರೀಮ್ ತುಂಬಾ ಚೆನ್ನಾಗಿದೆ ಸರ್. ಇದು ನನ್ನ ಕನಸು ಮಾತ್ರ ಆಗಿರ್ಬೇಕಿಲ್ಲಮ್ಮ, ನಮ್ ದೇಶದ ಕನಸು ಆಗಿರ್ಬೇಕು. ಸರ್, ಇದೆಲ್ಲ ನಿಮಗ್ ಕಷ್ಟ ಅನ್ಸಲ್ವಾ ಸರ್? ಯಾರಿಗ್ ತಾನೇ ಕಷ್ಟಗಳಿಲ್ಲ ಹೇಳಮ್ಮ, ಅವುಗಳನ್ನೆಲ್ಲ ಹೇಗ್ ದಾಟ್ಕೊಂಡು ಬರ್ತಾರೆ ಅನ್ನೋದೇ ಮುಖ್ಯ. ಒಂದ್ ನಿಮಿಷ, ಆಮೇಲೆ ಭೇಟಿಯಾಗೋಣವಾ? ಈ ಚಿಕ್ಕ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಬೇಗ ನೆಕ್ಸ್ಟ್ ಇಂಟರ್ವ್ಯೂನಲ್ಲಿ ಸಿಗೋಣ ಸರ್. ಖಂಡಿತವಾಗ್ಲೂ ಭೇಟಿಯಾಗೋಣಮ್ಮ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಏನು ಶುರು ಮಾಡ್ತಾರ? ಇವನೇ ಬಂದಿರೋದು ನೋಡೋಕ್ಕೆ. ಯಾವಾಗ ಶುರು ಮಾಡ್ತಾರೆ ಗುರು? ಇವಾಗ ಶುರು ಮಾಡಿಬಿಡ್ತಾರೆ ಸರ್. ಎಲ್ಲ ಡಾಕ್ಯುಮೆಂಟ್ಸು ಇದೆ ಸರ್. ಎಲ್ಲ ಇಲ್ಲಿಟ್ಟು ಹೋಗ್ಬಿಡು. ರಾಮದೋರೈ, ಸರ್ ನೀವಂತೂ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ. ಭಿಕ್ಷುಕರೇ ಇಲ್ದೇ ಇರೋ ಇಂಡಿಯನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅವ್ರನ್ನೆಲ್ಲ ಇಟ್ಕೊಂಡು ಕಂಪ್ನಿ ರನ್ ಮಾಡ್ತಾ ಇದ್ದೀರಾ. ಸೂಪರ್ ಸರ್. ನನ್ನ ಮಗಳು ಕೂಡ ಹೇಳಿದ್ಲು, ಸೋಷಿಯಲ್ ಮೀಡಿಯಾದಲ್ಲೂ ನಿಮ್ ಹೆಸರು ತುಂಬಾ ವೈರಲ್ ಆಗಿದೆ. ಹಲೋ, ನಿಲ್ಲಿಸ್ತೀರಾ? ಮೊದಲು ಕವರ್ ತೆಗೀರಿ. ಓಕೆ ಓಕೆ. ಸುಮ್ಮನೆ ತಲೆ ಎಲ್ಲ ಮಾತಾಡ. ಬಿಡ್ಸಲ್ಲ, ಸ್ವಲ್ಪ ಓಪನ್ ಮಾಡಿ. ಹಾ ಸರ್, ಸರಿ. ತಗೊಳ್ಳಿ ಸರ್. ಮೊದಲಿದ್ದ ಸರಿ ಇದೆ ಸರ್. ಸರ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಕೊಟ್ಟಿರೋ ಟೆಂಡರ್ ಡಾಕ್ಯುಮೆಂಟ್ಸ್ ನನ್ನ ಕೈ ಸೇರಿದೆ. ನಾವೀಗ ಅದನ್ನ ಶಾರ್ಟ್ ಲಿಸ್ಟ್ ಮಾಡಿದೀವಿ. ಆಸ್ ಪರ್ ದ ಟ್ರಾನ್ಸ್ಪರೆಂಟ್ ಪ್ರೋಸೆಸ್, ವಿ ಹಿಯರ್ ಬೈ ಡಿಸೈಡೆಡ್ ದಟ್ ದ ಹೈಯರ್ ಬಿಡ್ ವಿ ಗಾಟ್ ಹಿಸ್ ಫ್ರಮ್ ಕರ್ನಾಟಕ ಸ್ಟೇಟ್ ಲೈಟ್ ಹೌಸ್ ಕಂಪನಿ. ಮಿಸ್ಟರ್ ರಾಮದೊರೈ, ಈ ಸಲ ನಿಮ್ಗೆ ಟೆಂಡರ್ ಸಿಕ್ಕಿದೆ. ಆಲ್ ದ ಬೆಸ್ಟ್. ತುಂಬಾ ಒಳ್ಳೇದಾಯ್ತು ಸರ್. ಯೋ, ನಾವೇನ್ ಖಾಲಿ ಕೈಲಿ ಹೋಗ್ಬೇಕು ಅನ್ಕೊಂಡಿದ್ಯಾ? ಆ ಟೆಂಡರ್ ನಮಗೆ ಕೊಟ್ಬಿಡಿ, ಉಳಿದಿದ್ದು ನಾವು ನೋಡ್ಕೋತೀವಿ. ಸಾರಿ, ಗೌರ್ಮೆಂಟ್ ರೂಲ್ಸ್ ಏನಿದೆಯೋ ನಾವು ಅದನ್ನ ಫಾಲೋ ಮಾಡಿದೀವಿ. ಬಿಹೇವ್ ಯುವರ್ ಸೆಲ್ಫ್. ಬಿಹೇವ್ ಮಾಡ್ತೀನಿ. ಮಿಸ್ಟರ್ ರಾಮದೊರೈ, ಆಲ್ ದ ವೆರಿ ಬೆಸ್ಟ್. ಬ್ಯಾಂಕ್ ಗ್ಯಾರಂಟಿ ಲೆಟರ್ನ ತಗೊಂಡು ಬನ್ನಿ. ಇಮಿಡಿಯೇಟ್ ಆಗಿ ಆರ್ಡರ್ನ ರಿಲೀಸ್ ಮಾಡ್ತೀವಿ. ಓಕೆ ಸರ್, ತಗೊಂಡ್ಬರ್ತೀನಿ. ಅದನ್ನ ರೆಡಿ ಮಾಡಿ ಹೋಗೋಣ. ಅಣ್ಣ, ಕ್ಲೈಂಟ್ ಹತ್ರ ನಾನು ಮಾತಾಡಿದ್ದೀನಿ. ನೀವು ರಾತ್ರಿ ಬಂದು ಮಾತಾಡಿದ್ರೆ ನಾನು ಮುಂದುವರಿಸ್ತೀನಿ. ತಮ್ಮ ಬಂದಿದ್ದಾರೆ. ಏನು? ಮೆಟ್ರೋ ಪಾರ್ಕಿಂಗ್ ಕಾಂಟ್ರಾಕ್ಟು ಹೋಯ್ತಣ. ಎಲ್ಲ ಪಾರ್ಕಿಂಗ್ ಕಾಂಟ್ರಾಕ್ಟು ಆ ರಾಮದೊರೆಗೆ ಹೋಗ್ಬಿಡ್ತು. ಆ ಕಲೆಕ್ಟರ್ ಕೂಡ ಅವನ ಪರವಾಗಿ ನಿಂತ್ಕೊಂಡ್ರು ಅಣ್ಣ. ಭಿಕ್ಷುಕರ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾನಣ್ಣ. ಏಯ್, ಅವ್ನು ಭಿಕ್ಷುಕನೇ ಆಗ್ತಾನೆ ಕಣೋ. ಫೋನ್ ಮಾಡು. ಸರಿ ಅಣ್ಣ. ಅಕೌಂಟ್ ಸಾಫ್ಟ್ವೇರ್ ಅಲ್ಲಿ ಏನೋ ತಪ್ಪಿದೆ. ಅದೇನು ಅಂತ ನೋಡಕ್ಕೆ ನಿಮಗೆ ಗೊತ್ತಾ? ಗೊತ್ತು ಸರ್. ರಿಂಗ್ ಆಗ್ತಿದೆ ಅಣ್ಣ. ಅಣ್ಣ, ನಾನು ಹೊರಡು. ಹಲೋ ರಾಮದೊರೈ, MLA ಪ್ರಭಾಕರ್ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ಟಿಂಬರ್ ಫ್ಯಾಕ್ಟ್ರಿಲಿ ಇದ್ದೀನಿ, ಬೇಗ ಹೊರಟು ಬಾ. ಏನು ವಿಷಯ ಸರ್? ಒಬ್ಬ ಪಬ್ಲಿಕ್ ಲೀಡರ್ ಕರಿತಾ ಇದ್ದೀನಿ, ನಿನ್ಗೆಲ್ಲಾನು ಫೋನಲ್ಲಿ ಹೇಳ್ಬೇಕಾ? ಕ್ಷಮಿಸ್ಬಿಡಿ ಸರ್, ಬರ್ತೀನಿ ಸರ್. ಬಂದ್ ಮೀಟ್ ಮಾಡು. Hello, I'm David. We are from Earth Awareness Foundation NGO. ನಾವು ನಿಮ್ಮ ಚೇರ್ಮನ್ ರಾಮದೊರೈ ಅವ್ರನ್ನ ನೋಡಕ್ಕೆ ಆಫೀಸ್ಗೆ ಬರ್ತಾ ಇದ್ದೀವಿ. This is a surprise visit. Please excuse us. Sir, it's okay. You are most welcome. We are wait for in the office. Please come. Thank you. ಅದೇನು ಅಂತ ನೋಡಿದ್ರಾ? ಗೊತ್ತಾಯ್ತಾ? ಅರ್ತ್ ಅವೇರ್ನೆಸ್ ಫೌಂಡೇಶನ್ ಇಂದ ಕೀ ಪೀಪಲ್ ನಿಮ್ಮನ್ನು ನೋಡಕ್ ಬರ್ತಾ ಇದ್ದಾರೆ. ಮೀಟ್ ಮಾಡಲೇಬೇಕು ಸರ್. ಸತೀಶ್, ಆ MLA ಕಾಲ್ ಮಾಡಿ ಕರಿತಾನೆ ನನ್ ಕಣಪ್ಪ. ಬಾ, ಏನು ಅಂತ ನೋಡ್ಕೊಂಡ್ ಬರೋಣ. ಸರ್, NGO ಪೀಪಲ್ ನೋಡಕ್ ಬರ್ತಾ ಇದ್ದಾರೆ. ಈ ಸಮಯದಲ್ಲಿ MLA ನೋಡಕ್ ಹೋಗ್ಬೇಕು ಅಂದ್ರೆ ಹೇಗೆ ಸರ್? ಬಿಟ್ಬಿಡಿ ಸರ್. MLA ತಾನೇ, ಯಾವಾಗಾದ್ರೂ ನೋಡ್ಬೋದು. ಎದುರಾಳಿನ ಮೀಟ್ ಮಾಡೋ ಬದಲು ಎದುರಿಗಿರೋ ಭವಿಷ್ಯ ನೋಡೋಣ, ಅದೇನೆ ಒಳ್ಳೇದು. ಏನೋ ಒಂದು ಮಾಡಿ ಸತೀಶ್. ಪ್ಲೀಸ್ ಕಮ್ ಸರ್. ಪ್ಲೀಸ್ ಮೀಟ್ ರಾಮದೊರೈ. ಹಾಯ್ ರಾಮದೊರೈ. ಪ್ಲೀಸ್ ಇಡೋಣ ಸರ್. Hi. Hello. I'm David, Fund Manager from Earth Awareness Foundation. Thank you so much. Please sit down. Sir, nice to see you, sir. I am Bill from Washington, USA. I'm Executive Director of Earth Awareness Foundation. ಕಾಫಿ ಟೀ ಏನಾದರೂ ತಗೋತೀರಾ? No, just now we had a Tamil Nadu filter coffee. You're not only working for your country people, but also for world global community. Oh, thank you so much. We have done due diligence on your company. It is fantastic to know that you have converted several beggars into working labor class. It is a fantastic program. It's all your support, sir. I am a very small person. So many things to do. We are very happy to announce that our foundation has decided to donate $1 million to Tamil Nadu Lighthouse Company
for the beggar eradication program. $1 million. ತುಂಬಾ ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ಐ ಟ್ರೈ ಟು ಯುಟಿಲೈಸ್ ದಿಸ್ ಫಂಡ್ ಇನ್ ಎ ಪ್ರಾಪರ್ ವೇ. By the way, please take Reserve Bank of India's foreign fund approval. ಕಟ್ ಮಾಡ್ತಿದ್ದಾನೆ ಅವನು. ಹೌದಣ್ಣ. ಮತ್ತೆ ಮಾಡೋ ಫೋನ್ ಅವನಿಗೆ. So that we can transfer the amount to your company. ಶೂರ್ ಶೂರ್. ಮತ್ತೆ ಕಟ್ ಮಾಡ್ದ ಅಣ್ಣ. ಬೇರೆ ನಂಬರ್ ಏನಾದ್ರು ಇಟ್ಕೊಂಡಿದ್ದಾನೆ ಏನೋ ಅವನು. ಇಲ್ಲ ಅಣ್ಣ, ಇದು ಒಂದೇ ನಂಬರು. ಹಾಗ Mr. Ramadore, along with your company name, please do promote our brand. ಓ ಶೋರ್ಲಿ ಸರ್, ಡೆಫಿನೆಟ್ಲಿ ಐಲ್ ಡೂ ಇಟ್ ಸರ್, ಐಲ್ ಡೂ ಇಟ್. ಓಯ್, ನೀನ್ ಮಾಡಿ ನೋಡು. ಸರಿ ಅಣ್ಣ. ಶೋರ್ ಶೋರ್ ಶೋರ್, ಡೆಫಿನೆಟ್ಲಿ. ಸರ್, ನಿಮ್ಮನ್ನು ನೋಡಿದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. ನಿಮ್ಮ ಒಳ್ಳೆ ಮನಸ್ಸಿಗೆ ಎಲ್ಲನೂ ಒಳ್ಳೇದೇ ಆಗುತ್ತೆ ಸರ್. ಈ ನಿಮ್ಮ ಸಹಾಯ ಮಾಡೋ ಮನಸ್ಸು ಈ ಭೂಮಿನೇ ಆಳ್ಬೇಕು. It's okay. We will support you. ಶೋರ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಲೋ ರಾಮದೊರೈ, ನಾನು ತಂಬಿದೊರೈ. ಸರ್, ನಾನೊಂದು ಅರ್ಧ ಗಂಟೆಲಿ ಬರ್ತೀನಿ ಸರ್. ಸತೀಶ್ ಅಲ್ಲೇ ಇರೋ, ನಾನು ಬರ್ತೀನಿ. ಸರಿ ಸರ್. ಸರಿ ಅಣ್ಣ, ಚೆನ್ನಾಗಿ ಓದು, ಗೊತ್ತಾಯ್ತಾ? ಸರಿ ಅಣ್ಣ. ಏನಾದರೂ ಬೇಕಿದ್ರೆ ಫೋನ್ ಮಾಡು. ಓಕೆ ಅಣ್ಣ, ತಗೋ. ಬರ್ತೀನಿ ಅಣ್ಣ. ಏನೋ ಇದೆಲ್ಲ, ಎಲ್ಲೋ ಅವನು ಇನ್ನೂ ಬರಲೇ ಇಲ್ಲ. ಬರ್ತಿದ್ದಾನೆ ಅನ್ಸುತ್ತಣ್ಣ. ಇಲ್ಲಿ ನೋಡಿ, ಬಂದೆ ಬೇಟ. ಸತೀಶ್ ಬಾ. ಹಾಂ ಸರ್. ಏಯ್, ಏನು ಮಹಾ ದೊಡ್ಡವನ ನೀನು? ಫೋನ್ ಮಾಡಿದ್ರೆ ತೆಗಿಯೋದೇ ಇಲ್ಲ. ಹಾಗಲ್ಲ ಸರ್, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಫೋನ್ ತೆಗಿಯೋಕ್ಕಾಗಲಿಲ್ಲ. ಏಯ್, ಗೌರ್ಮೆಂಟ್ ಕಾಂಟ್ರಾಕ್ಟ್ ಎಲ್ಲ ನೀನು ಒಬ್ಬನೇ ತಗೊಂಡ್ಬಿಟ್ರೆ ನಾವು ನೋಡ್ಕೊಂಡು ಕೂತಿರ್ಬೇಕು. ಭಿಕ್ಷುಕರನ್ನ ಇಟ್ಕೊಂಡು ಕೆಲಸ ಮಾಡ್ತೀಯಾ? ನಿನಗೇನಕ್ಕೋ ಕಾಂಟ್ರಾಕ್ಟ್? ಈ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಹೋಗ್ತಾ ಇರೋ. ಸರ್, ತಂಬಿದರೆ ತುಂಬ ಜನಗಳನ್ನ ಇಟ್ಕೊಂಡು ತುಂಬ ಕಷ್ಟಪಡ್ತಾ ಇದ್ದಾರೆ ಸರ್. ಪಾಪ ಸರ್, ಸಿಗೋದೇ 8% ಪ್ರಾಫಿಟ್ ಅಷ್ಟೇ. ಅದರಲ್ಲಿ 4% ಪ್ರಾಫಿಟ್ಗೆ ಅವ್ರಿಗೆ ಸಬ್ ಕಾಂಟ್ರಾಕ್ಟ್ ಮಾಡ್ಕೊಡ್ತೀನಿ. ಅಣ್ಣ, ಅಲ್ಲಿ ಮಾತಾಡ್ಲಿಲ್ಲ ಅಣ್ಣ, ಇಲ್ಲಿ ಹೆಂಗ್ ಮಾತಾಡ್ತಾನೆ ನೋಡಿ. ಏಯ್, ಅವನೇ 50% ಕೊಡ್ತೀನಿ ಅಂತ ಹೇಳ್ತಿದ್ದಂತಾನೆ. ಮತ್ತೆ ನಿನ್ಗೇನು ಸಮಸ್ಯೆ? ಸರಿ, ನಾಳೆ ದೊಡ್ಡ ಕಾಂಟ್ರಾಕ್ಟ್ ಬಂದ್ರೆ ಅವನಿಗೆ ನಾನೇ ಕೊಡೋಕೆ ಹೇಳ್ತೀನಿ. ಸರಿ ಸರ್, ಅವಕಾಶ ಕೊಟ್ರಿ ಅಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು 3 ದಿನಗಳಲ್ಲಿ ತಂಬಿದೊರೆಗೆ ಸಬ್ ಕಾಂಟ್ರಾಕ್ಟ್ ರೆಡಿ ಮಾಡಿಕೊಟ್ಬಿಡ್ತೀನಿ. ಸರಿನಾ ಸರ್? ನಾನು ಬರ್ತೀನಿ ಸರ್. ಧನ್ಯವಾದಗಳು ಸರ್. ಚೆನ್ನೈನ ರಾಮದೊರೈಗೆ ಅಮೆರಿಕನ್ NGO ಇಂದ ಫಂಡ್ಸ್. ಮುರಳಿ, ಸರ್, ನಮ್ಮೂರಿನಲ್ಲಿ ಇಂಥ ಒಂದು ಮನುಷ್ಯ ಇದಾನ. ಯಾರಿದು ರಾಮದೊರೈ? ಸರ್, ಅವ್ರು ಬಂದು ಕರ್ನಾಟಕ ರಾಜ್ಯ ಲೈಟ್ ಹೌಸ್ ಅಂತ ಒಂದು ಕಂಪ್ನಿ ನಡೆಸ್ತಾ ಇದ್ದಾರೆ. ಬೆಗ್ಗರ್ಸ್ ಎರಾಡಿಕೇಶನ್ ಪ್ರೋಗ್ರಾಮ್. ನೀವೇ ನೋಡಿ ಸರ್. ಭಿಕ್ಷುಕರಿಗೆಲ್ಲ ಕೆಲಸ ಕೊಡ್ತಾ ಇದ್ದಾರೆ ಸರ್. ನಾನು ಇವ್ರನ್ನ ಮೀಟ್ ಮಾಡಬೇಕು. ಸಂಜೆ ಬರಕ್ಕೆ ಹೇಳು. ಖಂಡಿತ ಬರಕ್ಕೆ ಹೇಳ್ತೀನಿ ಸರ್. ಬಾ 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 ಬಾ, ಲೆಫ್ಟ್ ತಿರ್ಸ್ಕೋ, ಲೆಫ್ಟ್ ತಿರ್ಸ್ಕೋ. ಮಣಿ, ಮತ್ತೆ ಹೇಗಿದೆಯಾ? ಚೆನ್ನಾಗಿದ್ದೀನಿ ಸರ್. ಸರ್, ತಗೊಳ್ಳಿ ಸರ್ ಈ ಕಲೆಕ್ಷನ್ ದುಡ್ಡು. ಮಣಿ ನಿಲ್ಲು, ನೀನೇ ಬ್ಯಾಂಕಿಗೆ ಡೆಪಾಸಿಟ್ ಮಾಡು. ಸರ್, ನಾನು ಹೇಗೆ ಸರ್? ನಾನು ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿ ಹೇಳ್ತೀನಿ, ನೀನು ಹೋಗಿ ಡೆಪಾಸಿಟ್ ಮಾಡಿಬಿಡು. ಸರ್, ಇಷ್ಟೊಂದು ದುಡ್ಡನ್ನ ನನ್ನ ನಂಬಿ ಹೇಗೆ ಸರ್ ನೀವು ಇರ್ತೀರಾ? ಮಣಿ, ಈ ವಿಶ್ವಾಸನೇ ನಿನ್ನ ಈ ಮಟ್ಟಿಗೆ ಬೆಳೆಸಿದೆ. ನಾನು ಪ್ರೀತಿನ ಬಿತ್ತುತ್ತಾ ಇದ್ದೀನಿ, ನೀನು ಶ್ರಮದಿಂದ ಬೆಳೀತಾ ಇದೀಯಾ. ಸರ್, ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ಇನ್ಮೇಲೆ ನನಗೆ ಯಾವುದೇ ನೋವಿರೋದಿಲ್ಲ. ಸರಿ, ಬರ್ತೀನಿ. ಸತೀಶ್, ಹೋಗೋಣ ಸರ್. ಅಯ್ಯೋ, ನನ್ನ ಮಗನೇ ತಲೆಯಲ್ಲಿ 4 ಕೂದ್ಲಿಲ್ಲ, ಉಯ್ಯಾಲೆ ಆಡ್ತಿದೀಯ. ಏನೋ ಇದು? ಶಾರ್ಟ್ ಆದ್ಮೇಲೆ ಲೈಟ್ ಆಫ್ ಮಾಡ್ತೀವಿ, ಆಮೇಲೆ ಯಾಕೋ ಮೇಕಪ್? ಅವರೇ ಹಾಕಕ್ ಹೇಳಿದ್ದು. ನಿನಗೆ ಯಾಕಪ್ಪ ಇದೆಲ್ಲ? ನೀನ್ ಸುಮ್ಮನೆ ಇರು. ಅಷ್ಟ ಮೇಲೆ ಹೋಗ್ಬಿಟ್ಯಾ ನೀನು? ತೂಗಿರೆ ರಾಮನ, ತೂಗಿರೆ ಕೃಷ್ಣನ, ತೂಗಿರೆ ಈ ಬೋಳ್ಮಂಡೆ ಕಾಕನ, ತೂಗಿರೆ. ಏಯ್, ಎತ್ತ ಕೈ, ಇರೋದೇ 4 ಕೂದ್ಲು. ಹಲೋ ಮಿಸ್ಟರ್ ಸ್ವಾಮಿನಾಥನ್. Yes. How are you? Fine. I am old model Swaminathan speaking. This is John DeCosta, adult content king, known worldwide. I see. I want to book you for my second content. No, I am in second content shooting. You can record me for my third content. You can talk to my PA. ತೋಳಯ್ಯ, ಮಾತಾಡೋ. ಯೋ, ನಾನ್ PA ನಾ? ಮುಖದ್ಮೇಲೆ ಬಿಟ್ಟೆ ಅಂದ್ರೆ $1 million deal. ನೀನೇ ಮಾತಾಡೋ. ಎಕ್ಸ್ಕ್ಯೂಸ್ ಮೀ. Hello secretary.
Yes, I want to book Mr. Swaminathan for my third content. ಯಾ 2 million ಸ್ವಲ್ಪ ಓಲ್ಡ್ ಮನುಷ್ಯ ಸರ್. ಒಂದು 3 million ಇದ್ರೆ ಓಕೆ ಸರ್. ಸರ್ 1 minute ಸರ್, 1 minute ಐ ಕಾಲ್ ಯು ಸರ್. ಏಯ್ ಎತ್ತ. ಸತೀಶ್ ಸರ್ ಬೊಕ್ಕೆ. ಅಯ್ಯೋ ಮರ್ತು ಬಿಟ್ಟು ತರ್ತೀನಿ ಸರ್. ಸರ್ ನಮಸ್ಕಾರ. ಇದೆಲ್ಲ ಯಾಕೆ ಬೇಕಾಗಿತ್ತು? ಕೊಡಿ ಸರ್. ಸರ್ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನನ್ನ ಜೀವನದಲ್ಲಿ ಇಂಥ ಒಂದು ದಿನ ಬರುತ್ತೆ ಅಂತ. ನನ್ನ ಮೈಯೆಲ್ಲ ನಾವೇ ಹೇಳ್ತಾ ಇದೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನನ್ನ ಹತ್ರ ಬರೋರೆಲ್ಲರೂ ಇದು ಕೊಡಿ ಅದು ಕೊಡಿ ಅಂತ ಭಿಕ್ಷುಕರ ಥರ ಕೇಳ್ತಾ ಇರ್ತಾರೆ. ಆದರೆ ನೀವು ಭಿಕ್ಷುಕರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತಿದ್ದೀರಾ. ನಿಮ್ಮ ಥರ ಸಮಾಜ ಸೇವೆ ಮಾಡೋರು ಈ ನಾಡಿಗೆ ತುಂಬ ಬೇಕು. ಓಕೆ, ಪಾಯಿಂಟಿಗೆ ಬರ್ತೀನಿ. ಸಿಟಿ ಒಳಗೆ ಗೌರ್ಮೆಂಟ್ಗೆ ಸಂಬಂಧಿಸಿದ 10 ಎಕರೆ ಜಮೀನಿದೆ. ಅದನ್ನು ನಾನು ನಿಮಗೆ ಕೊಡ್ತೀನಿ. ಅದನ್ನು ಉಪಯೋಗಿಸ್ಕೊಂಡು ಎಲ್ರಿಗೂ ಒಳ್ಳೇದಾಗೋ ಹಾಗೆ ಏನಾದರೂ ಒಂದು ಮಾಡಿ. ಅದಕ್ಕೆ ಬೇಕಾಗಿರೋ ಕೆಲವು ಫಾರ್ಮ್ಯಾಲಿಟೀಸ್ ಇದೆ, ಅದನ್ನು ಮುಗಿಸಿ ನಾನು ನಿಮಗೆ ಫೇವರ್ ಆಗೋ ಹಾಗೆ ಮಾಡ್ತೀನಿ. ನಿಮ್ಮ ಹಾಗೆ ನಿಜವಾಗ್ಲೂ ಕೆಲಸ ಮಾಡೋವಂಥವ್ರು ಇರೋವರೆಗೂ ಒಳ್ಳೆ ಕೆಲಸ ಮಾಡಿ ಈ ನಾಡನ್ನ ಕಾಪಾಡೋಣ ಸರ್. ನೀವು ಜನಕ್ಕೋಸ್ಕರ ಏನೋ ಒಂದು ಮಾಡ್ತಾ ಇದ್ದೀರಾ. ನಿಮ್ಮ ಕೆಲಸ ಎಲ್ಲ ಯಶಸ್ಸು ಕಾಣಲಿ. ಭವಿಷ್ಯದಲ್ಲಿ ತುಂಬ ಮುಂದೆ ಬರ್ತೀರಾ. ಧನ್ಯವಾದಗಳು ಸರ್. ನಾನಿನ್ನು ಬರ್ತೀನಿ ಸರ್. ಸತೀಶ್, ಶ್ರಮಕ್ಕೆ ಬಹುಮಾನ ಹಣ ಅಲ್ಲ, ಹೊಗಳಿಕೆ. ಅದರಿಂದಾನೆ ಮನಸ್ಸು ಖುಷಿ ಪಡುತ್ತೆ. ಅದು ನಿಜನೇ ಸರ್. ಇಲ್ಲಿ ಕೇಳು, ನಮ್ಮ ರಾಮದೊರೈ ಸಾರ್ ಇದಾರಲ್ಲ, ಅಲ್ಲಿ ಕಲೆಕ್ಟ್ ಆಗಿದ್ದ 60,000 ನನಗೆ ಕೈ ಕೊಟ್ಟು ಬ್ಯಾಂಕ್ ಕಟ್ಟಕ್ಕೆ ಹೇಳಿದ್ದಾರೆ. ತುಂಬಾ ಸಂತೋಷವಾಗಿದೆ ರೀ. ಇರಲ್ವಾ ಮತ್ತೆ? ನನ್ನನ್ನು ಯಾರು ಅಷ್ಟೊಂದು ನಂಬಿರ್ಲಿಲ್ಲ, ಆದ್ರೆ ಸಾರು ನನ್ನ ನಂಬಿ 60,000 ರೂಪಾಯಿ ಕೊಟ್ಟಿದ್ದಾರೆ. ನಿಮ್ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ರೀ. ನನಗೆ ನಿದ್ದೆನೇ ಬರೋದಿಲ್ಲ. ಮೊದಲು ಬೆಳಿಗ್ಗೆ ಆಗ್ತಿದ್ದಾಗೆ ಈ ದುಡ್ಡನ್ನು ತಗೊಂಡೋಗಿ ಬ್ಯಾಂಕ್ ಡಿಪಾಸಿಟ್ ಮಾಡಬೇಕು, ಆಗ್ಲೇ ನನಗೆ ನೆಮ್ಮದಿ ಸಿಗೋದು. ಹೋಗಿ ಧೈರ್ಯವಾಗಿ ಕಟ್ಬಿಟ್ ಬನ್ನಿ. ಕಾಫಿ ಏನಾದ್ರು ಬೇಕಾ? ಬೇಡವಾ ಮತ್ತೆ? ಕೊಡು. ತಗೊಳ್ಳಿ. ರೆಡಿಯಾಗೇ ಇದೆ. ಏನಪ್ಪ? ಬ್ಯಾಂಕ್. ಆ ಬ್ಯಾಂಕಲ್ಲಿ ದುಡ್ಡನ್ನ ಡಿಪಾಸಿಟ್ ಮಾಡಿ. ದುಡ್ಡು ಕಟ್ಬೇಕಾ? ಹೋಗಿ. ನಮಸ್ತೆ ಸರ್. ನಮಸ್ಕಾರ. ಮ್ಯಾನೇಜರ್ ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಸರ್ ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಸರ್, ಈ ದುಡ್ಡನ್ನ ರಾಮದೊರೈ ಸರ್ ಡಿಪಾಸಿಟ್ ಮಾಡಕ್ಕೆ ಹೇಳಿದ್ದಾರೆ. ಹಾಗ ಎಷ್ಟಿದೆ? 60,000 ರೂಪಾಯಿ ಇದೆ ಸರ್. ಸರಿ ಸರಿ, ನಾನು ಡೆಪಾಸಿಟ್ ಮಾಡೋದಕ್ಕೆ ಹೇಳ್ತೀನಿ. ಸ್ವಾಮಿ, ಕಾಸಿದ್ರೆ ಕೊಡಿ ಸ್ವಾಮಿ. 2 ದಿನ ಆಯ್ತು ಊಟ ಮಾಡಿ. ಹೇಳಿದ ಅರ್ಥ ಆಗಲ್ಲ. ಹೋಗೋ ಸ್ವಾಮಿ, ಕಾಸು ಕೊಡಿ ಸ್ವಾಮಿ. ನಡಿಯೋ. ನಡಿಯೋ.
ತಗೊಳ್ಳಿ ಈ ರಿಸಿಪ್ಟ್. ಸರ್ ಕಟ್ಟಿದ್ರ ಸರ್? ಕಟ್ಟಾಗಿದೆ. ಸರ್ ರಾಮದೊರೆ ಅವ್ರಿಗೆ ಫೋನ್ ಮಾಡಿ ಹೇಳಿ ಸರ್. ಓ ಹಾಗಾ, ಸರಿ. ಸರ್ ರಾಮದೊರೈ ಸರ್, ನಿಮ್ ಕಡೆಯವರು ಒಬ್ರು 60,000 ರೂಪಾಯಿ ತಗೊಂಡ್ ಬಂದಿದ್ದಾರೆ. ಅದನ್ನ ಡೆಪಾಸಿಟ್ ಮಾಡಿದೀವಿ. ಆ ಅಮೌಂಟ್ ನಿಮ್ಮ ಅಕೌಂಟ್ ನಲ್ಲಿ ಕ್ರೆಡಿಟ್ ಆಗಿದೆ, ಒಂದ್ಸಲ ನೋಡಿ ಚೆಕ್ ಮಾಡಿ ಸರ್. ಸರಿ, ನಾನು ಹೇಳಿದ್ದೀನಿ. ಒಳ್ಳೇದು ಸರ್, ನಾನಿನ್ ಬರ್ತೀನಿ. ಸರಿ ಸರಿ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ತುಂಬ ಅಡಚಣೆಗಳು ಬರುತ್ತೆ, ಅದನ್ನ ದಾಟ್ಕೊಂಡು ಹೋಗಿ ನೋಡಿ. ಆ MLA ಟಾರ್ಚರ್ನ ತಡೆಯೋಕ್ಕಾಗ್ತಾ ಇಲ್ಲ. ಅವನ್ನ ಸರಿದಾರಿಗೆ ಹೇಗೆ ತರಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮನಸ್ಸಿನ ಸಂಕಷ್ಟಗಳಿಗೆ ಔಷಧಿ ಒಪ್ಪಿಗೆ ಅಲ್ಲ ಸರ್, ಅದಕ್ಕೆ ಬೇರೆ ಇದೆ. ನಾವು ನೋಡ್ಕೋತೀವಿ ಸರ್, ನೀವು ಕೆಲಸ ಮಾಡಿ. ಅವನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನೋಡ್ಕೊಳ್ಳೋಣ ಸರ್. ಮನ್ಸಲ್ಲಿ ಧೈರ್ಯ ಇಲ್ಲ ಅಂದರೆ ಸಾವು ಕೂಡ ಬೆಲ್ ಮಾಡುತ್ತೆ ಸರ್. ಇದೆಲ್ಲದಕ್ಕೂ ಒಂದು ದಿನ ಉತ್ತರ ಕೊಡ್ತೀನಿ. ಗುಂಡಿಲಿ ಹಾವಿದೆ ಅಂತ ಗೊತ್ತು ಕಂದ. ತುಂಬ ಕಡೆ ಹೋಗಿ ಇಂಟರ್ವ್ಯೂ ಕೊಟ್ಟೆ, ಸೆಲೆಕ್ಟ್ ಆಗ್ತಿದ್ದೆ. ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಸ್ಯಾಲ್ರಿನ ಅವ್ರು ಕೊಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ನನ್ನ ಬುದ್ಧಿವಂತಿಕೆನ ಉಪಯೋಗಿಸ್ಕೊಂಡು ದೊಡ್ಡ ಲೆವೆಲಲ್ಲಿ ದುಡ್ಡು ಮಾಡಬೇಕು. ನಮ್ಮ ಪ್ಲಾನನ್ನು ಸಕ್ಸಸ್ ಮಾಡೋದಕ್ಕೋಸ್ಕರ ಒಬ್ಬ ಒಳ್ಳೆ ವ್ಯಕ್ತಿ ಅವಶ್ಯಕತೆ ಇದೆ. ಪಕ್ಕಾ ಬಿಸ್ನೆಸ್ ಮ್ಯಾನ್ ಆಗಿರಬಾರ್ದು. ಬಿಸ್ನೆಸ್ ಮಾಡಿ ದೊಡ್ಡ ಮನುಷ್ಯರಾಗಬೇಕೊಂಡಿರೋರು ಯಾರಾದರೂ ಇದ್ರೆ ಹೇಳು. ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ನಮಗೆ ಬೇಕಾಗಿರೋರು. ಸತೀಶ್, ನನ್ನ ಜನರಲಿ ಸೋಷಿಯಲ್ ಸರ್ವಿಸ್ ಎಕ್ಸ್ಪೀರಿಯನ್ಸಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿನ ನಾನು ನೋಡಿದೆ. ಅವ್ರು ನಿಮ್ಮ ಪ್ಲ್ಯಾನ್ಗೆ ಸರಿಯಾದ ವ್ಯಕ್ತಿ ಅನಿಸುತ್ತೆ. ನಿನ್ನ ಎಕ್ಸ್ಪೆಕ್ಟೇಷನ್ಗೆ ಅವರೇ ರೈಟ್ ಪರ್ಸನ್ ಅಂತ ನನಗನ್ಸುತ್ತೆ. ಅವರು ಕೂಡ ಸೋಷಿಯಲ್ ವರ್ಕರ್. ಹಾಂ, ಅವ್ರ ಬಿಸ್ನೆಸ್ ಕಾರ್ಡ್ ಇದೆ. ಅವ್ರನ್ನ ಹೋಗಿ ಮೀಟ್ ಮಾಡು, ನಿನ್ನ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ. ಥ್ಯಾಂಕ್ ಯು. ಕಾಲ್ ಮಾಡಿ ಹೇಳು, ನಾನು ಹೋಗಿ ನೋಡ್ತೀನಿ. ಥ್ಯಾಂಕ್ಸ್ ಯಾಕೆ? ಬಾ ಬಾ. ಯಾವ ಹೂವು ಹೇಳದಂತ ಮಾತು ಹೇಳಿಬಿಟ್ಟೆ ನಾನು ಈ ದಿನವೇ. ಒಮ್ಮೆ ನಿನ್ನ ನೋಡುವಾಗ, ತೋಳಲಿ ಬಳಸುವಾಗ ನನ್ನ ಮನಸ್ಸು ಕಾಣೆಯಾಯಿತೆ. ಚಳಿಯು ಬಿಸಿಲು ಬಂದಾಗೆ ನನ್ನ ಒಳಗೆ ನಾನಿಲ್ಲ. ಚಂದ್ರ ಬಂದಾಗೆ ಬಾರೆ ನೀನೇ ನನ್ನೋಳು. ಯಾವ ಹೂವು ಹೇಳದಂತ ಮಾತು ಹೇಳಿಬಿಟ್ಟೆ ನಾನು ಈ ದಿನವೇ.
ತುಟಿಗಳ ಮೇಲೊಂದು ಮುತ್ತನ್ನ ತಂದರೆ ಮೈಯೆಲ್ಲ ಝುಮ್ಮೆಂದು ಏನು ಆಗಿದೆ. ನಿನ್ನ ನನ್ನ ಪಾದಗಳು ಅಲೆಯಲಿ ನೆನೆದರೆ ಸೂರ್ಯನ ಕಿರಣಗಳು ಕೈಯ ಹಿಡಿಸಿವೆ. ಗಡಿಯಾರ ಹೇಳದ್ ಕೂಡ ವೈರಿನ ಸ್ನೇಹಿತನೋಡ ದೂರಾನಿ ನಿಲ್ಲಲ್ವಾ ಇದು ನನ್ ಜೀವ ನನ್ ಹೃದಯ ಹೇಳು ಪ್ರೀತಿ ಎಂದರೇನು. ನಾ ದೂರ ಸೇರಿ ಹೋಗೆ ಕರೆಯೊಂದ ನೀ ಮಾಡಿ ಇಂಥ ಸುಂದರ ಅನುಭವ. ಚಂದ್ರ ಬಂದಾಗೆ ಬಾರೆ ನೀನೆ ನನ್ನೋಳು. ಯಾವ ಹೂವು ಹೇಳದಂತ ಮಾತು ಹೇಳಿಬಿಟ್ಟೆ ನಾನು ಈ ದಿನವೇ. ಯಾವ ಹೂವು ಹೇಳದಂತ ಮಾತು ಹೇಳಿಬಿಟ್ಟೆ ನಾನು ಈ ದಿನವೇ. ಚಳಿಯು ಬಿಸಿಲು ಬಂದಾಗೆ ನನ್ನ ಒಳಗೆ ನಾನಿಲ್ಲ. ಚಂದ್ರ ಬಂದಾಗೆ ಬಾರೆ ನೀನೇನೆ ನನ್ನೋಳು. ನೀನೇನೆ 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 ನನ್ನೋಳು. ನೀನೇನೆ 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 ನನ್ನೋಳೆ ನೀನೇನೆ. ರಾಮದೊರೆ, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ನಿಖಿತಾ ನಿಮ್ಮ ಬಗ್ಗೆ ಹೇಳಿದ್ದಾರೆ. ಸರ್, ಮೈ ನೇಮ್ ಇಸ್ ಸತೀಶ್. MBA ಮಾಡಿದ್ದೀನಿ. ಅಪ್ಪನ ಹೆಸರು ಮಣಿವಣ್ಣನ್, ಅಮ್ಮನ ಹೆಸರು. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ 3 ಜನದ್ದು ನಂಬರ್ ಬರೀರಿ. ಹಲೋ, ತುಂಬ ಕ್ಲೋಸ್. ಹಲೋ, ನಾನು ರಾಮದೊರಾಯ್ ಮಾತಾಡ್ತಿದ್ದೀನಿ. ಸತೀಶ್ ನಿಮ್ಮ ಹತ್ರ ಸಾಲ ತಗೊಂಡಿದ್ದಾರಾ? ಸರ್ ಇಲ್ಲ ಸರ್, ಅವ್ನು ತುಂಬಾ ಒಳ್ಳೆ ಹುಡುಗ. ನೀವು ಅವರಿಗೆ ಹಣ ಕೊಡಬೇಕಾ? ಇಲ್ಲ ಸರ್, ಹಾಗೇನಿಲ್ಲ. ಇಲ್ಲ, ನಿಮ್ಮ ಹತ್ರ ಹಣ ತಗೊಂಡವರು ಯಾಮಾರಿಸಿದಾರಾ? ಏನ್ ಸರ್ ಹೇಳ್ತಾ ಇದ್ದೀರಾ? ಅವ್ನ ಆ ರೀತಿಯೆಲ್ಲ ಹಣ ಕೇಳೋದಿಲ್ಲ. ಓ, ಅವನಿಗೆ ಯಾಕೆ ಸರ್ ಬೇಕು ಹಣ? ಅವ್ನು ಇಲ್ಲಿ ತನಕ ಯಾರ ಹತ್ರ ಕೂಡ ಸಾಲ ತಗೊಂಡಿಲ್ಲ. ಹಲೋ ಹಲೋ, ಯಾರಿರ್ಬೋದಿದು? ನಿಮಗೆ ಸತೀಶ್ ಫ್ಯಾಮಿಲಿ ಬಗ್ಗೆ ಗೊತ್ತಾ? ಓ, ಚೆನ್ನಾಗೇ ಗೊತ್ತಿದೆ. ಅವ್ರ ಅಪ್ಪ ಅಮ್ಮ ಹೇಗಿದ್ದಾರೆ, ಏನ್ ಮಾಡ್ಕೊಂಡಿದ್ದಾರೆ? ಅವರಪ್ಪ ರಿಟೈರ್ಡ್ ಆರ್ಮಿ ಆಫೀಸರ್, ಅವರಮ್ಮ ಹೌಸ್ ವೈಫ್. ಓಕೆ, ನಂಬಬಹುದಾ? ಆರಾಮಾಗಿ ನಂಬೋದು ಸರ್. ಹಲೋ ಹಲೋ ಹಲೋ, ಹಲೋ. ಸತೀಶ್ಗೆ ಯಾವ್ದಾದ್ರು ಇಲ್ಲಿಗಲ್ ಕಾಂಟ್ಯಾಕ್ಟ್ ಇದೆಯಾ? ಅವ್ರನ್ನ ಎಷ್ಟರ ಮಟ್ಟಿಗೆ ನಂಬಬಹುದು? ಸರ್, ತುಂಬಾ ಓದ್ಕೊಂಡಿದ್ದಾರೆ. ನನಗೆ ತಿಳಿದಿರೋ ಹಾಗೆ ಯಾವುದೇ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇಲ್ಲ. ಯಾವುದೇ ಕೆಲಸ ಕೊಟ್ಟರು ಬೆಸ್ಟ್ ಆಗಿ ಮಾಡಿ ಮುಗಿಸ್ತಾರೆ ಸರ್. 100% ಇವ್ರನ್ನ ನಂಬೋದು ಸರ್. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನಿಮ್ಮ ಇಂಟರ್ವ್ಯೂ ಟ್ರೀಟ್ಮೆಂಟೇ ತುಂಬ ಡಿಫ್ರೆಂಟ್ ಆಗಿದೆ. ಸತೀಶ್, ಇದು IT ಕಂಪ್ನಿ ಅಲ್ಲ, ನಿಮ್ಮ ರೆಸ್ಯೂಮ್ ನೋಡ್ಬಿಟ್ಟು ಕೆಲಸ ಕೊಡೋದಕ್ಕೆ. ಸರ್, ನಿಮ್ಮನ್ನ ಇಟ್ಕೊಂಡು ನನ್ನ ಪ್ಲಾನನ್ನು ಉಪಯೋಗ ಮಾಡಬೇಕು ಅಂತಿದ್ದೀನಿ. ಅದರಿಂದ ನೀವು ದೊಡ್ಡ ಮನುಷ್ಯರಾಗ್ತೀರಾ, ಒಳ್ಳೆ ದುಡ್ಡು ಕೂಡ ನೋಡ್ತೀರಾ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಗೋಲ್ಡು, ಡೈಮಂಡ್ಸು, ರಿಯಲ್ ಎಸ್ಟೇಟು, ಸಿನಿಮಾ ಅಂತ ಇನ್ವೆಸ್ಟ್ ಮಾಡಕ್ ಹೋಗ್ತಾರೆ. ಆದ್ರೆ ನಾವು ಮನುಷ್ಯನ ಸೆಂಟಿಮೆಂಟ್, ಅದ್ರ ಜೊತೆ ಆಟ ಆಡಕ್ ಹೋಗ್ತಾ ಇದ್ದೀವಿ.
ಅದರಿಂದ ನಿಮ್ಗೆ ತುಂಬಾ ಹೆಸರು ಬರುತ್ತೆ, ದುಡ್ಡು ಕೂಡ ಬರುತ್ತೆ. ಆದ್ರೆ ಇದೆಲ್ಲನೂ ಮಾಡೋದಕ್ಕೆ ನನಗೊಂದು ಫೀಸ್. ಓಕೆ ಅಂದ್ರೆ ಹೇಳಿ. ಡೀಲ್ಗೆ ರೆಡಿನಾ? ಸತೀಶ್, ನನಗೆ ಹಣಕ್ಕಿಂತ ಪಾಪ್ಯುಲಾರಿಟಿನೇ ಮುಖ್ಯ. ಒಬ್ಬರನ್ನ ನಾಶ ಮಾಡೋದಕ್ಕೆ ಈ ಪಾಪ್ಯುಲಾರಿಟಿ ತುಂಬಾನೇ ಅವಶ್ಯಕತೆ. ನನಗೊಂದು ಜವಾಬ್ದಾರಿ ಇದೆ, ಅದು ತುಂಬಾ ದಿನಗಳಿಂದ ಮನಸ್ಸನ್ನ ಕಾಡ್ತಾ ಇದೆ. ಸಮಯ ಬಂದಾಗ ನಿನ್ನ ಹತ್ರ ಹೇಳ್ತೇನೆ. ಹಲೋ ಸರ್, ನಾನು ಕಳಿಸಿದ ಕ್ಯಾಂಡಿಡೇಟ್ ಓಕೆ ಅಲ್ವಾ ಸರ್? ಪ್ರಾಮಿಸ್ ಮಾಡಿದ್ದಾರೆ, ಕೆಲಸ ಮಾಡೋದನ್ನ ನೋಡಿ ನಿರ್ಧಾರ ಮಾಡೋಣ. ಹೌದಾ? ಓಕೆ ಸರ್. ಹೌದು, ನಿಖಿತಾ ನಿಮ್ಗೆ ಹೇಗೆ ಗೊತ್ತು? ನೀವು ಖಂಡಿತವಾಗ್ಲೂ ತಿಳ್ಕೋಬೇಕು ಸತೀಶ್. ಒಂದು ದಿನ ಈ ನಿಖಿತಾ... ನನ್ನ ಹೆಸರು ನಿಖಿತಾ ಅಂತ. ನಾನು ಜರ್ನಲಿಸ್ಟ್ ಸ್ಟೂಡೆಂಟ್. ನಿಮ್ಮ ಜೊತೆ ಸೇರಿ ನಾನು ಸೋಷಿಯಲ್ ಸರ್ವಿಸ್ ಮಾಡ್ಬೋದಾ ಸರ್? ನೀನು ತುಂಬ ಶಾರ್ಪ್ ಆಗಿದೆಯಮ್ಮ. ಅಪ್ಪ ಅಮ್ಮನ ಆಶೀರ್ವಾದ ನಿನಗೆ ಯಾವಾಗಲೂ ಇರುತ್ತೆ. ಸರ್, ನನಗೆ ಆಶೀರ್ವಾದ ಮಾಡೋಕ್ಕೆ ನನಗೆ ಅಪ್ಪ ಅಮ್ಮ ಇಲ್ಲ ಸರ್. ನಾನು ಒಬ್ಬ ಅನಾಥೆ ಸರ್. ಚಿಕ್ಕ ವಯಸ್ಸಿನಲ್ಲೇ ನಾನು ನನ್ನ ಪೇರೆಂಟ್ಸ್ನ ಕಳ್ಕೊಂಡೆ. ಆಕ್ಸಿಡೆಂಟಲ್ಲಿ ತಿರ್ಕೊಂಡ್ರಾ ಅಥವಾ ಬೇರೇನಾದ್ರೂ ಪ್ರಾಬ್ಲಮ್ಮಾ? ಇಲ್ಲ, ಸರ್ಕಸಲ್ಲಿ ಒಂದು ಘಟನೆ ಆಯಿತು. ಫೈರ್ ಆಕ್ಸಿಡೆಂಟು, ಸತ್ತು ಹೋಗ್ಬಿಟ್ರು. ಆ ಸರ್ಕಸ್ ಫೈರ್ ಆಕ್ಸಿಡೆಂಟ್ ನಡೆದಿರುವಾಗ ನಿಮಗೆ ಎಷ್ಟು ವಯಸ್ಸಾಗಿತ್ತು? 4 ಇಯರ್ಸ್ ಇರ್ಬೋದು. ಯಾಕೆ ನನ್ನ ವಯಸ್ಸು ಕೇಳ್ತಾ ಇದ್ದೀರಾ? ಆ ಫೈರ್ ಆಕ್ಸಿಡೆಂಟ್ ಯಾಕೆ ನಡೀತು ಅಂತ ನಿಮಗೆ ಗೊತ್ತಾ? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಲೈಸೆನ್ಸ್ ಇಲ್ಲದೆ, ಫೈರ್ ಸೇಫ್ಟಿ ಇಲ್ಲದೆ, ಅವಶ್ಯಕತೆ ಬಿದ್ದಾಗ ಫೈರ್ ಇಂಜಿನ್ ಕೂಡ ಬರ್ದೇ ಇರೋಂಥ ಜಾಗದಲ್ಲಿ ಸರ್ಕಸ್ ನಡೆಸೋದಕ್ಕೆ ಪರ್ಮಿಷನ್ನ ಕೊಟ್ಟಿದ್ದು ಆ ಪ್ರಭಾಕರನ್ನಮ್ಮ. ಪ್ರಭಾಕರನ್? Sir, there was major circus fire accident. I have safeguarded you. Please inform concerned authorities to destroy the documents what you have signed. This is very, very important. Take care. Thank you. ಅವನೇ ಇಷ್ಟೊಂದು ಜನಗಳು ಸಾಯೋದಕ್ಕೆ ಕಾರಣ. ಸರ್, ಆ ಫೈರ್ ಆಕ್ಸಿಡೆಂಟಲ್ಲಿ ಇಷ್ಟೊಂದು ವಿಷಯಗಳು ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಆ ಫೈರ್ ಆಕ್ಸಿಡೆಂಟಲ್ಲಿ ನನ್ನ ಹೆಂಡತಿ, ಮಗು ಸತ್ತೋಗ್ಬಿಟ್ರು. 150ಕ್ಕಿಂತ ಜಾಸ್ತಿ ಮಕ್ಕಳು ಸುಟ್ಟು ಬೂದಿಯಾದ್ರು. ಮಗುಗಳು ಅರಳೋದಕ್ಕಿಂತ ಮುಂಚೆನೆ ಬಾಡಿ ಹೋದ್ವು. ಅವ್ರ ಕನಸುಗಳೆಲ್ಲ ನಾಶವಾದ್ವು. ಇದಕ್ಕೆಲ್ಲ ಕಾರಣ ಯಾರು? ದುಡ್ಡು ದುಡ್ಡು ಅಂತ ಹುಚ್ಚು ಥರ ಅಲಿತಾನಲ್ಲ, ಅವನ್ನ MLA ಮಾಡಿದೀವಲ್ಲ, ನಾವೇ ಕಾರಣ. ನಾವೇ ಕಾರಣ. ಹಣದ ಮೇಲಿನ ಆಸೆ ನಮ್ಮಂತ ಹಲವರನ್ನ ಅನಾಥರನ್ನಾಗಿ ಮಾಡ್ಬಿಟ್ಟಿದ್ದೆ ನಿಖಿತಾ. ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೆ. ದಾಳ ನಡೆಸೋದಕ್ಕಲ್ಲ, ಮನುಷ್ಯನ ಮುಂದೋಡೋದಕ್ಕೆ. ಸಮಾಜ ಸೇವೆಯ ಜೊತೆಗೆ ಇನ್ನೊಂದು ಕೆಲಸನೂ ಇದೆ. ಇದ್ರ ಹಿಂದೆ ಇಷ್ಟೊಂದು ದೊಡ್ಡ ಕತೆ ಇದೆಯಾ? ಸರಿ, ಟೈಮ್ ಆಯ್ತು, ಹೊರಡೋಣವಾ? ಸರಿ, ಬನ್ನಿ. ಆಯ್ತು, ಬನ್ನಿ ಹೋಗೋಣ. ಬಾಯ್ ನಿಖಿತಾ. ರಾಮದೊರೆ ಸರ್ ನೋಡಿದ್ಯಾ? ಇಲ್ಲ, ನೋಡಿಲ್ಲ.
2-3 ದಿನದಿಂದ ನೋಡೇ ಇಲ್ಲ. ಎಲ್ಲಿದ್ದಾರೋ ಏನೋ ಅನ್ನೋದೇ ಗೊತ್ತಿಲ್ಲ. ಗೊತ್ತಾದ್ರೆ ಹೇಳ್ತೀನಿ. ಸರಿ, ನಾನು ಬರ್ತೀನಿ. ಹಾ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಬರ್ತೀನಿ. ಓಕೆ ಓಕೆ. ಏನ್ CM ಚೆನ್ನಾಗಿದೀಯಾ? ಸಿಟಿಲೆಲ್ಲ ಭಿಕ್ಷುಕಿಗೆಲ್ಲ ಲ್ಯಾಂಡ್ ಕೊಡ್ತೀರಂತ ಕೇಳ್ಪಟ್ಟೆ, ನಿಜಾನಾ? ನಿನ್ನೆ ಕೇಳ್ತಾ ಇರೋದು. ನಿನ್ ಪಾರ್ಟಿ ಬದಲಾಯಿಸ್ಕೊಂಡು ಹೋಗ್ಬಿಡ್ತೀಯಾ? ನಾಳೆ ನಾನ್ ತಾನೇ ಉತ್ತರ ಕೊಡ್ಬೇಕು. ಇಲ್ಲಿ ನೋಡು, ಅವ್ರಿಗೆ ಅದನ್ನೆಲ್ಲ ಕೊಡಬೇಡ. ನಾನು ಹೇಳಿದನ್ ಮಾಡು. ಆ ಜಾಗದಲ್ಲಿ ಒಂದು ದೊಡ್ಡ ಗೌರ್ಮೆಂಟ್ ಬಿಲ್ಡಿಂಗ್ ಮಾಡಿ ರೆಂಟಿಗೆ ಬಿಡು. ಅಯ್ಯೋ ನನ್ನ ಮಗನೇ, ನಿನಗೂ ದೊಡ್ಡ ಅಮೌಂಟ್ ಸಿಗುತ್ತೆ. ಆ ಕಾಂಟ್ರಾಕ್ಟನ್ನ ನಾನು ಕೂಡ ತಗೊಂಡು ಒಂದು 4 ಕಾಸು ಮಾಡ್ಕೊಳ್ತೀನಿ. ಏನ್ ಹೇಳ್ತೀಯಾ? ಅದು ಸಾಧ್ಯ ಇಲ್ಲ. ನಾನು ಹೇಳಿದ್ದೇ ನಡೆಯೋದು. ಲ್ಯಾಂಡ್ ಅವರು ಕೊಟ್ಟಾಯ್ತು ಅಷ್ಟೇ. ನಿನ್ನ ಟೈಮ್ ಮುಗೀತು. ಇನ್ನು ನೀನ್ ಹೇಳಿದ್ದೆಲ್ಲ ನಾನು ಕೇಳೋದಿಲ್ಲ. ನಮ್ ಪಾರ್ಟಿ ಕಟ್ಟಿದ್ದು ನಿಮ್ಮಪ್ಪನೇ ಇರ್ಬೋದು, ಅದಕ್ಕೆ ಇಷ್ಟು ದಿನ ಸಮಾಧಾನವಾಗಿದ್ದೆ. ಹೇ, ನಾನು ನಮ್ಮ ಅಪ್ಪನಿಗೋಸ್ಕರನೇ ತಡ್ಕೊಂಡು ಸುಮ್ಮನೆ ಇದ್ದೀನಿ. ನಿನ್ ಕೌಂಟನ್ ಇವಾಗಿಂದನೇ ಶುರು ಆಗ್ತಾ ಇದೆ. ಮುಗಿಸ್ತೀನಿ ನಿನ್ನೆ. ಹೋಗಲ್ಲೋ. ನಮಸ್ಕಾರ ಸರ್. ಏನೋ ನಿನ್ನ ನೀನು ದೊಡ್ಡ ಸ್ಟಾರ್ ಅನ್ಕೊಂಡ್ಬಿಟ್ಟಿದ್ಯಾ? ತಂಬಿದೋರ ಹೇಳ್ದ ಹಾಗೆ ನೀನೊಬ್ಬ ದೊಡ್ಡ ನಾಟಕಕಾರ ಕಣೋ. ಈಗ ತಾನೇ CMಗೆ ಸರಿಯಾಗಿ ಇಟ್ಟು ಬಂದಿದ್ದೀನಿ. ನೀವೆಲ್ಲರೂ ಒಂದಾಗ್ಬಿಟ್ರೆ ನಾನೇನ್ ಭಯ ಪಟ್ಬಿಡ್ತೀನ? ಪ್ರಭಾಕರನ್ ಕಣೋ. ಸರ್ ನಮಸ್ಕಾರ. ಹಾ, ರಾಮದೊರೈ ಸರ್. ಈ MLA ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ನಿಮ್ಮ ಪೇಪರ್ ನೆಕ್ಸ್ಟ್ ವೀಕ್ ಸೈನ್ ಆಗಿರುತ್ತೆ, ಬಂದು ತಗೊಂಡು ಹೋಗಿ. ಸರ್, ನಾನು ಅದಕ್ಕೋಸ್ಕರ ಬರಲಿಲ್ಲ. ಒಂದು ಕೆಲಸ ಮಾಡಿಕೊಡ್ತೀನಿ ಅಂತ ನಿಮಗೆ ನಾನು ಮಾತು ಕೊಟ್ಟಿದ್ದೆ. ನಾನು ಹೇಳಿದ್ದನ್ನ ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ. ಆ ಒಳ್ಳೆ ಸುದ್ದಿನ ನೀವು ಆದಷ್ಟು ಬೇಗ ಕೇಳ್ತೀರಾ ಸರ್? ನಾ ಬರ್ತೀನಿ ಸರ್. ಹಾ, ಓಕೆ. ಹಾ, ಹೇಳಿ. ಸರಿ ಅಣ್ಣ, ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಸರ್, ಸರ್, ರಾಮದೊರೆ ಸರ್ ಎಲ್ಲಿದ್ದಾರೆ? ಅವರು ಬೇರೆ ಊರಿಗೆ ಹೋಗಿದ್ದಾರೆ ಮಣಿ. ಬಂದ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಹಾ, ಅಪ್ಪ, ಏನಾಯ್ತಪ್ಪ? ಏನ್ ಯೋಚನೆ ಮಾಡ್ತೀರಿ? ಬೇಜಾರಲ್ಲಿದ್ದೀರಾ? ಏನೂ ಇಲ್ಲಪ್ಪ, ನಾನು ಚೆನ್ನಾಗೇ ಇದ್ದೀನಿ. ನೀನು ಊಟ ಮಾಡೋಗು. ಅಪ್ಪ, ನನಗೆ ನೆಕ್ಸ್ಟ್ ವೀಕು +2 ರಿಸಲ್ಟ್ಸ್ ಬರುತ್ತಪ್ಪ. ಅಪ್ಪ ಬಾರಪ್ಪ, ಊಟ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ರಾಮದೊರೆ ಸರ್, ಯಾಕೆ ಸರ್ ಈ ಪಾರ್ಕಿಂಗ್ ಕಡೆ 2-3 ದಿನದಿಂದ ಬಂದೇ ಇಲ್ಲ? ಏನೋ ಮುಚ್ಚಿಡ್ತಾ ಇದ್ದೀರಾ, ಅದೇನು ಅಂತ ಹೇಳಿ ಸರ್. ರಾಮದೊರೆ ಸರ್ಗೆ ಮನಸ್ಸು ಸರಿ ಇಲ್ಲ ಮಣಿ. ಎಲ್ರಿಗೂ ಸಂತೋಷನ ಹಂಚೋರ್ಗೆ ಚಿಂತೆನಾ? ನಾನು ಅವ್ರನ್ನ ನೋಡಬೇಕು. ನಾನು ಕಾಲ್ ಮಾಡ್ತೀನಿ ಮಣಿ, ಅವಾಗ ಯಾವಾಗಾದ್ರೂ ಬಂದು ನೋಡಿ. ಮುಂದಿನ ವಾರ ರಾಮದೊರೆ ಸರ್ ನಿಮಗೆಲ್ಲ ಇಂಕ್ರಿಮೆಂಟ್ ಕೊಡ್ತಾರೆ. ಮುಂದಿನ ವಾರ ನಿಮಗೆಲ್ಲ ತುಂಬ ಒಳ್ಳೇದಾಗುತ್ತೆ. ರಾಮದೊರೆ ಸರ್ ಸಂತೋಷವಾಗಿದ್ರೆ ಮಾತ್ರ ನಾವೆಲ್ಲರೂ ಸಂತೋಷವಾಗಿರ್ತೀವಿ. ಅವರು ಚಿಂತೆಯಲ್ಲಿರ್ಬೇಕಾದ್ರೆ ನಮ್ಗೆ ಯಾವ ಇನ್ಕ್ರಿಮೆಂಟು ಬೇಡ. ಸರಿ, ಕಲೆಕ್ಷನ್ ಎಷ್ಟಾಗಿದೆ? 23,000 ಆಗಿದೆ. ಓಕೆ, ನಾಳೆಗೆ ಹೋಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿಬಿಡಿ. ಸರಿ ಸರ್, ನಾನು ಬರ್ತೀನಿ. ರಾಮದೊರೆ ಸರ್ನ ನೋಡ್ಬೇಕು ನಾವು. ಖಂಡಿತ ಮಣಿ, ನಾನು ಕಾಲ್ ಮಾಡ್ತೀನಿ. ರಾಮದೊರೆ ಅಣ್ಣನ ಬಗ್ಗೆ ಏನಾರ ವಿಷಯ ಗೊತ್ತಾಯ್ತಾ? ಯಾರನ್ನಾರ ವಿಚಾರಿಸಿದ್ರಾ?
ರಾಮದೊರೆ ಸರ್ಗೆ ಆರೋಗ್ಯ ಸರಿ ಇಲ್ಲ. ಬಾ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಇಲ್ಲ ಅಣ್ಣ, ನಾನು ಬರಲ್ಲ. ಅವ್ರು ನೋಡ್ಬೇಕು ಅನ್ಸಿದೆ. ಇಲ್ಲ, ಬಾರೋ ಹೋಗೋಣ. ಆಗಲ್ಲ. ಸರಿ, ನೀನು ಹೋಗು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಅಪ್ಪ ದೇವ್ರೇ. ಯಾಕ್ರಿ ಒಂಥರ ಇದ್ದೀರಾ? ರಾಮದೊರೆ ಸರ್ ತುಂಬಾ ಚಿಂತೆಯಲ್ಲಿದ್ದಾರೆ. ಹೋಗಿ ಅವ್ರನ್ನ ನೋಡ್ಕೊಂಬನ್ರಿ, ಅವ್ರನ್ನ ಸಮಾಧಾನ ಮಾಡಿ ಬನ್ನಿ. ನಾನು ಪಾರ್ಕಲ್ಲಿ ಭಿಕ್ಷೆ ಎತ್ಕೊಂಡಿದ್ದವನ್ಗೆ ಇಂಥ ಒಳ್ಳೆ ಸ್ಥಿತಿಗೆ ತಗೊಂಡು ಬಂದ್ರು. ಅವ್ರಿಗೆ ಮನಸ್ಸು ಸರಿಯಿಲ್ಲ ಅಂತ ಕೇಳಿದ್ಮೇಲೆ ನನಗೆ ತುಂಬಾ ಯೋಚನೆ ಆಗ್ತಿದೆ. ಅವ್ರಿಗೇನೂ ಆಗೋದಿಲ್ಲ ರೀ, ನೀವು ಧೈರ್ಯವಾಗಿರಿ. ಮನಸ್ಸಿಗೆ ತುಂಬಾ ನೋವಾದಾಗ ಕಣ್ಣಲ್ಲಿ ನೀರು ಬರುತ್ತೆ. ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗೋದಿಲ್ಲ. ನಾನು ಬದುಕಿರೋವರೆಗೂ ಅವ್ರಿಗೇನು ತೊಂದರೆ ಆಗ್ಬಾರ್ದು. ಅವ್ರಿಗೇನೂ ಆಗೋದಿಲ್ಲ, ಸುಮ್ಮನಿರಿ. ನೀವು ಭಯ ಪಡಬೇಡಿ. ಮೊದಲು ಟೀ ಕುಡೀರಿ. ಏನ್ರಿ, ರಾಮದೊರೆ ಸರ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಹೋಗಿ ನಿನ್ ಕೆಲಸ ನೋಡು. ಯಾಕೆ ಹೀಗೆ ಕೋಪ ಮಾಡ್ಕೊಳ್ತಿದ್ದೀರಾ? ಮಣಿ ಸರ್ ನೋಡ್ದ, ಯಾವಾಗಲೂ ಎಷ್ಟು ಚೆನ್ನಾಗಿದ್ರು. ನಮಗೋಸ್ಕರನೇ ಅಲ್ವಾ ಅವರು ರಾತ್ರಿ ಹಗಲು ಕೆಲಸ ಮಾಡ್ತಿರೋದು. ನಾವುಗಳೆಲ್ಲ ಆರಾಮಾಗಿ ಸಂತೋಷವಾಗಿದ್ದೀವಿ. ಆದರೆ ಅವರು ಸರ್ಗೆ ಅವ್ರ ಮನಸ್ಸಲ್ಲಿ ತುಂಬ ನೋವಿರೋದಕ್ಕೆ ನಮ್ಮನ್ನು ನೋಡಿದ್ರೂ ಕೂಡ ಮಾತಾಡದೆ ನಿಂತಿದ್ದಾರೆ ನೋಡು. ಯಾರಾದರೂ ಸಾಯ್ಲಿ, ಯಾರಾದರೂ ಬದುಕಲಿ ಅಂತ ಅವ್ರ ಕೆಲಸ ನೋಡ್ಕೊಂಡು ಅವ್ರು ಬದುಕ್ತಾ ಇರ್ತಾರೆ. ನಮ್ಮ ಕಷ್ಟಗಳನ್ನೆಲ್ಲ ಅವ್ರ ತೆಕ್ಕೆಗೆ ಹಾಕೊಂಡು ಸ್ವಲ್ಪನೂ ಕೂಡ ಅದನ್ನು ತೋರಿಸ್ಕೊಳ್ದೇನೆ ಇರ್ತಾ ಇದ್ದಾರೆ. ನಾವಿಷ್ಟೊಂದು ಜನ ಇದ್ರೂ ಕೂಡ ನಾವಿಷ್ಟೊಂದು ಚೆನ್ನಾಗಿರೋದಕ್ಕೆ ಕಾರಣ ಆಗಿರೋರನ್ನ ಕೈ ಬಿಟ್ಬಿಟ್ವಿ ಅಂದ್ರೆ ನಾವೆಲ್ಲ ಬದುಕೋದಕ್ಕಾಗತ್ತಾ? ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ವೀರಪಾಂಡ್ಯ ಕಟ್ಟಬೊಮ್ಮನ್ ನೇಣ್ಗೆ ಹಾಕ್ಬಿಟ್ರು.
ಯಾಕೆ ಬ್ರಿಟಿಷರಿಗೆ ಎದುರು ನಿಂತ ಕಪ್ಪಲೋಟಿಯ ತಮಿಳನ್ ವಾವೂಸಿ ಶಿಕ್ಷೆ ಅನುಭವಿಸೋದ್ರಲ್ವಾ? ಯಾಕೆ ಸ್ವತಂತ್ರ ಹೋರಾಟದಲ್ಲಿ ಅಷ್ಟೊಂದು ನೋವುಗಳನ್ನು ತಡ್ಕೊಂಡು ಜೀವ ಬಿಟ್ರಲ್ಲ ತಿರುಪೂರ್ ಕುಮಾರನ್? ಏನಕ್ಕೆ? ಅಷ್ಟೊಂದು ಉಸಿರೋದ್ರೂ ಪರವಾಗಿಲ್ಲ, ನಮ್ ನಾಡಿನ ಜನರಿಗೆ ಸ್ವಾತಂತ್ರ್ಯ ಬೇಕಿತ್ತು ಅಲ್ವಾ? ನಮ್ಗೆಲ್ಲ ಸಹಾಯ ಮಾಡಿದವರೊಬ್ಬರಿಗೆ ಆಪತ್ ಬಂದಿದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಊಟ ಹಾಕಿದ ಕೈ ಒಣಗ್ತಾ ಇದೆ. ಕಾಪಾಡಬೇಕಾಗಿರೋದು ನಮ್ ಜವಾಬ್ದಾರಿ ಇಲ್ವಾ ಮಣಿ? ಸತೀಶ್, ಇದೆಲ್ಲ ಬೇಡ. ಸರ್, ನಿಮ್ಮಂಥವ್ರೆಲ್ಲ ಕಷ್ಟ ಅನುಭವಿಸ್ತಿರ್ಬೇಕಾದ್ರೆ ಜಗತ್ತಲ್ಲಿ ಯಾರು ಒಳ್ಳೆಯವರು ಇರೋದೇ ಇಲ್ಲ ಸರ್. ನಾವು ನಮ್ಮ ಡ್ಯೂಟಿ ಮಾಡ್ತಿದ್ದೀವಿ ಸರ್. ಮಣಿ, ಸತೀಶ್, ದ ರಿಯಲ್ ಗೇಮ್ ಸ್ಟಾರ್ಟ್ಸ್ ನಾವ್. ಮಣಿ ಈ ಕೆಲಸನ ಮಾಡ್ತಾನ? ಎಮೋಷನ್ ಬಾಂಬ್ ಹಾಕಿದ್ದೀನಿ ಸರ್. ಇದು ಹೇಗೆ ಬೆಂಕಿ ತರ ಉರಿಯುತ್ತೆ ಅಂತ ನೋಡಿ. ಹೇಗೆ ಮಾಡ್ತೀವಿ? ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ ಸರ್. ವರ್ಕೌಟ್ ಆಗುತ್ತಾ? ದುಡ್ಡು ಕೊಟ್ಟು ಮಾಡುವಂಥದ್ದಲ್ಲ, ಬೇರೆ ಎಮೋಷನ್ ಇಟ್ಟು ಆಟ ಆಡ್ತೀನಿ. ಹೂಡಿಕೆ ಬುದ್ಧಿವಂತರ ಫಾರ್ಮುಲಾ. ಬಂಗಾರದ ಮೇಲೆ, ನೆಲದ ಮೇಲೆ, ಮನೆ ಮೇಲೆ ಅಂತ ಯಾವುದಾದ್ರಲ್ಲೂ ಹೂಡಿಕೆ ಮಾಡ್ತಾರೆ. ಭಾವನೆಗಳು ಮನುಷ್ಯನ ಅತಿ ಮುಖ್ಯ ಆಸ್ತಿ. ಅದ್ರ ಮೇಲೆ ಹೂಡಿಕೆ ಮಾಡೋರು ನಾ ನೋಡಿದ್ದೀರಾ? ಮುಂದಿನ ಕ್ಷಣ ನೀನು ಗ್ಯಾರಂಟಿ ಇಲ್ದಿರೋ ಜೀವನದಲ್ಲಿ ಬಂಗಾರ, ನೆಲ, ಮನೆ ಮೇಲೆ ಹೂಡಿಕೆ ಮಾಡೋದೆಲ್ಲ ವೇಸ್ಟು. ಆದರೆ ಭಾವನೆಗಳು ಹಾಗಲ್ಲ. ಪ್ರಕೃತಿ ಕೊಟ್ಟಿರುವಂತಹ ನಿಧಿ, ಮನುಷ್ಯ ಗೌರವಿಸದೇ ಇರುವಂತಹ ಕೊಡುಗೆ. ಹೌದು, ಭಾವನೆಗಳ ಮೇಲೆ ಹೂಡಿಕೆ ಮಾಡೋರು ನಾವು ಅಂದರೆ ನಾವೇ. ಎಸ್, ನೋಡ್ತೀರಿ ಸರ್, ಈ ಇಂಟರ್ವ್ಯೂ ಎಷ್ಟೊಂದು ವೈರಲ್ ಆಗುತ್ತೆ ಅಂತ ನೀವೇ ನೋಡ್ತೀರಾ. ಸರ್, ರಾಮದೊರೈ ಸರ್ ಹೇಗಿದ್ದಾರೆ? ಅವ್ರು ಹಾಗೇ ಇದ್ದಾರೆ ಮಣಿ. ಆ MLA ಹೇಳಿದ್ರೆ ನೆನೆಸ್ಕೊಂಡು ತುಂಬಾ ಕಷ್ಟಪಡ್ತಿದ್ದಾರೆ. ಸರ್, ನಾನು ಗನ್ ತಗೊಂಡು ಆ MLA ಶೂಟ್ ಮಾಡ್ಬಿಡ್ಲಾ ಸರ್? ಹೇ, ಹಾಗೆಲ್ಲ ಮಾಡೋಕ್ಕಾಗಲ್ಲ ಮಣಿ. ಅವನ ಸುತ್ತ ತುಂಬಾ ಟೈಟ್ ಸೆಕ್ಯೂರಿಟಿ ಇದೆ. ಸರ್, ನನ್ನ ಹತ್ರ ಒಂದು ಐಡಿಯಾ ಇದೆ, ಹಾಗೆ ಮಾಡ್ಬಿಡ್ತೀನಿ ಸರ್. ನೋಡ್ಕೊಂಡು ಮಾಡು ಮಣಿ. ಸರ್, ತುಂಬಾ ಫಲವತ್ತಾಗಿರೋ ಬೀಜನ ಮಣ್ಣೊಳಗೆ ಬಿತ್ತಿದೀವಿ. ಅದು ಮೊಳಕೆ ಹೊಡ್ಕೊಂಡು ಹೊರಗೆ ಬರ್ತಿದೆ. ವೆರಿ ಗುಡ್ ಅಣ್ಣ. ನಿನ್ನೆ ಒಂದು ಜೋಕ್ ಆಯ್ತು ಅಣ್ಣ, ನಕ್ಕಿ ನಕ್ಕಿ ಸಾಕಾಗೋಯ್ತು. ನೀನ್ ಯಾಕೆ ಜಾಸ್ತಿ ಲೀವ್ ಆಗ್ತೀಯಾ? ಅಣ್ಣ, ಮದ್ವೆ ಅಣ್ಣ, ಅದಕ್ಕೆ ಸ್ವಲ್ಪ. ಎಷ್ಟು ಮದುವೆ ಆಗ್ತಾನೆ ಇವನು? ಹೌದಣ್ಣ. ಅಣ್ಣ ನನಗಲ್ಲಣ್ಣ, ನನ್ನ ಫ್ರೆಂಡ್ಗೆ ಮದುವೆ, ಅದಕ್ಕೆ ರಜಾ ಬೇಕಿತ್ತು. ದುಡ್ಡು ಸಂಪಾದನೆ ಮಾಡೋ ದಾರಿ ಸುಮ್ಮನೆ ರಜಾ ಹಾಕಲ್ಲ. ಸರ್, ನಮಸ್ಕಾರ. ಏನಾಗ್ಬೇಕು? ಕೇಳ್ತಿದ್ದಾರೆ ತಾನೆ? ಬಿಡ್ಬೇಡಿ ಅಣ್ಣ, ಬಿಡ್ಬೇಡಿ. ಏನಾಯ್ತು ರೀ? ಏನ್ರಿ ಆಯ್ತು ನಿಮ್ಗೆ? ಯಾಕೆ ಹೀಗಾಡ್ತಿದ್ದೀರಾ? ಯಾಕ್ರಿ? ಏನಾದ್ರೂ ಕನ್ಸ್ ಬಿತ್ತಾ? ಏನ್ರಿ ಆಯ್ತು? ಹೇಳ್ರಿ, ಹೇಳಿ. ಕುಡಿಯೋದಕ್ಕೆ ನೀರು ತಂದ್ಕೊಡು. ಸರಿ, ತಗೊಂಬರ್ತೀನಿ, ಭಯ ಪಡಬೇಡಿ. ಸರ್, ಉದ್ದ ಕೂದಲಿರೋರು ಎಲ್ಲಿದ್ದಾರೆ ಅಂತ ಗೊತ್ತಾ?
ಹೇಯ್ ಏನ್ ಸರ್ ದೇವಸ್ಥಾನಕ್ಕೆ ಬಂದಿದ್ದೀರಾ? ವರ್ಷದಲ್ಲಿ ಇದು ಒಂದು ದಿನ ಮಾತ್ರ ನಾನು ದೇವಸ್ಥಾನಕ್ಕೆ ಬರ್ತೀನಿ. ಸರ್ ಇವತ್ತು ನಿಮ್ಮ ಹುಟ್ಟಿದ ದಿನ, ಅದಕ್ಕೆ ತಾನೇ? ಇವತ್ತು ನನ್ನ ಹುಟ್ಟಿದಬ್ಬ ಮಾತ್ರ ಅಲ್ಲ, ನನ್ನ ಹೆಂಡತಿ ಮಗು ಸರ್ಕಸ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಿನ. ಅವ್ರು ಹೋದ್ಮೇಲೆ ನನಗೆ ಯಾರೂ ಇಲ್ಲ ಜೀವನದಲ್ಲಿ. ಸಾರಿ ಸರ್. ಇಟ್ಸ್ ಓಕೆ. ಹಲೋ, ಕಂಗ್ರ್ಯಾಚುಲೇಷನ್ ಸರ್. ಹೇಳಿ ಸರ್. ರಾಮದೊರೆ ಸರ್, NGO ಇಂದ ನಿಮ್ಮ ಅಕೌಂಟ್ಗೆ 6.8 crores ಕ್ರೆಡಿಟ್ ಆಗಿದೆ ಸರ್. ಓಹೋ, ಹೌದು ಸರ್. ಖಂಡಿತ ಬಂದು ನೋಡಿ ಸರ್. ನೀವು ಯಾವಾಗ ಬೇಕಿದ್ರೂ ಅದನ್ನ ಓಕೆ ಕಲೆಕ್ಟ್ ಸರ್, ಮಾಡ್ಕೋಬಹುದು. ತುಂಬ ಧನ್ಯವಾದಗಳು ಸರ್. ಸತೀಶ್, ನಿಮ್ಮ ಫೀಸ್ 1 ಕೋಟಿ ಕೊಡೋ ಅಂತ ಸಮಯ ಬಂದ್ಬಿಡ್ತು. ಆ ಅಮೆರಿಕ NGO ಇಂದ ಅಮೌಂಟ್ ಕ್ರೆಡಿಟ್ ಆಗಿದೆಯಪ್ಪ. ಸತೀಶ್, ನೀನ್ ಹೇಳಿದ ಪ್ಲಾನ್ ಪ್ರಕಾರನೇ ದೊಡ್ಡ ಶ್ರೀಮಂತೆ ಆಗ್ಬಿಟ್ಟಲ್ವಾ? ಸರ್ ಜೊತೆಗೇನಾದರೂ ಸೇರಿಸ್ಕೊಡ್ತೀರಾ? ಸತೀಶ್, ನಿನ್ನ ನಂಬೋಕ್ಕಾಗೋದಿಲ್ಲ. ಇದ್ರ ಹಿಂದೇನೋ ಏನಾದರೂ ಪ್ಲಾನ್ ಇಟ್ಟಿದೆಯಾ? ಆ ಥರ ಏನೂ ಇಲ್ಲ ಸರ್. ದುಡ್ಡು ಬಂದಿದೆ, ನಿಮ್ಮ ಹುಟ್ಟಿದ ದಿನ ಬೇರೆ, ಎರಡೂ ಸೇರಿಸಿ ಹಬ್ಬ ಮಾಡೋಣ ಸರ್. ಬಂದ್ರು ನಡು ನಮ್ಮ ಅಣ್ಣ ಬಂದ್ರು ನಡು, ತೋರಣವ ಕಟ್ಟಿಕೊಂಡು ಮಾಲೆಯನ್ನು ಹಾಕಿಕೊಂಡು ಪಂಚಿಯನ್ನು ಕಟ್ಟಿಕೊಂಡು ರಾಜನಂತೆ ನಡೆದು ಬಂದು ಮೀಸೆಯನ್ನು ತಿರುಗಿಕೊಂಡು ಬಿಸಿಲನ್ನು ಹೊಡೆಯುವ ಬಿಸಿಲು 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 ಹೊಡಿ ಬಿಸಿಲು 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 ದಿನ ಮಜಾ ಮಾಡಿಕೊಂಡು ಚಿನ್ನು ಗಿನ್ನು ಹೊಡೆದುಕೊಂಡು ಮೀನು ಗೀನು ತಿಂದುಕೊಂಡು ಎಲ್ಲರನ್ನು ರೇಗಿಸಿಕೊಂಡು ಟೋಲು ಗೀಲು ಹೊಡೆಯುತ್ತ ಗತ್ತಿನಲ್ಲಿ ನಡೆದು ಬಂದು ಒಂಟಿ ಕಾಲಲ್ಲಿ ನಿಂತುಕೊಂಡು ಬಿಸಿಲು ನೀನು ಹೊಡೆಯೋದೆ ಬಿಸಿಲು 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 ಹೊಡಿ ಬಿಸಿಲು 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 ಸುತ್ತಿಕೊಂಡು ಓಡಾಡ್ಕೊಂಡು ನಿಮ್ಮ ಜೊತೆಲೆ ಇರುವೆನು, ಏನೇ ಆದ್ರೂ ನಿಮ್ಮ ಸಂಗ ನಾನೆಂದು ಬಿಡನು. ಪ್ರೀತಿಗಿಲ್ಲಿ ಕೊರತೆ ಇಲ್ಲ, ಎಲ್ಲ ನೋಡು ಜಾಲಿ, ಇಳಿದು ಬರೋ ರೋಡಿಗೆ ಡ್ಯಾನ್ಸ್ ಆಡೋಣ ಸೇರಿ. ಬಿಸಿಲು ಹೊಡಿಯೇ ಬಿಸಿಲು 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 ಹೊಡಿ ಬಿಸಿಲು 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 ಹೊಡಿ ಬಿಸಿಲು 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 ಬಿಸಿಲು. ಬಾರೋ 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 ಹಂಗೆ ಹಾಕು ಹಂಗೆ ಹಾಕು. ಜಾತಿ ಮತ ನೋಡೇ ಇಲ್ಲ ಒಂದೇ ನಮಗೆ ಇಲ್ಲಿ ಎಲ್ಲ, ಎಲ್ಲ ಸೇರಿ ಒಂದೇ ಎಂದು ಕೂಗಿ ಹಾಡೋಣ ಬಾರ. ಜಾತಿ ಮತ ನೋಡೇ ಇಲ್ಲ ಒಂದೇ ನಮಗೆ ಇಲ್ಲಿ ಎಲ್ಲ, ಎಲ್ಲ ಸೇರಿ ಒಂದೇ ಎಂದು ಕೂಗಿ ಹಾಡೋಣ ಬಾ. ಕಾಲಗಿಲೆ ಹೋಗೇ ಇಲ್ಲ, MA BA ಡಿಗ್ರಿ ಎಲ್ಲ ನೋಡಲೇ ಇಲ್ಲ, ನಮ್ಮ ಗುರು ಇವ್ರೇ ನೋಡು, ಯಾರೇ ಇದ್ರು ಇವ್ರ ಮುಂದೆ ಕೊಚ್ಚಾಕ್ತೀವಿ. ಯಾರೇ ಬಂದ್ರು ನಮ್ಮ ಜೊತೆ ನೋಡು ನೀನಿಲ್ಲಿ, ನಾನು ನೀನು ಸೇರಿಕೊಂಡು ಆಡೋಣ ಡ್ಯಾನ್ಸು. ಏ ಗುರು ನೀನು ನಾನು ಇಲ್ಲಿ ಎಲ್ಲ ಒಂದೇನೆ, ಯಾವಾಗ್ಲೂ ಇರ್ತೀವಿ ನಾವು ನಿಮ್ಮ ಮುಂದೆನೆ. ಬಿಸಿಲು ಹಾಕು ಬಿಸಿಲು ಹಾಕು ಏ ಬಿಸಿಲು ಬಿಸಿಲು ಹಾಕು ಮಾಮ. ದಿನ ಮಜಾ ಮಾಡಿಕೊಂಡು ಚಿನ್ನು ಗಿನ್ನು ಹೊಡೆದುಕೊಂಡು ಮೀನು ಗೀನು ತಿಂದುಕೊಂಡು ಎಲ್ಲರನ್ನು ರೇಗಿಸಿಕೊಂಡು ಟೋಲು ಗೀಲು ಹೊಡೆಯುತ್ತ ಗತ್ತಿನಲ್ಲಿ ನಡೆದು ಬಂದು ಒಂಟಿ ಕಾಲಲ್ಲಿ ನಿಂತುಕೊಂಡು ಬಿಸಿಲು ನೀನು ಹೊಡೆಯೋದೆ ಬಿಸಿಲು 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 ಹೊಡಿ 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 ಬಿಸಿಲು 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 ಹೊಡಿ.
ಪ್ರಭಾಕರ್, ನಿಮ್ಮ ಜೀವಕ್ಕೆ ತೊಂದರೆ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ನೀವು ಸ್ವಲ್ಪ ಹುಷಾರಾಗಿರಿ. ಇಂಟೆಲಿಜೆನ್ಸ್ ಸರ್, ಈ ರೀತಿದು 1000 ನೋಡ್ಬಿಟ್ಟಿದ್ದೀನಿ. ಇದಕ್ಕೆಲ್ಲ ಗಮನ ಕೊಟ್ಟರೆ ಪಾಲಿಟಿಕ್ಸಲ್ಲಿ ಇರೋಕ್ಕಾಗತ್ತಾ? ಇದೆಲ್ಲ ನನಗೆ ಹೊಸದಲ್ಲ, ನಾನು ನೋಡ್ಕೊಳ್ತೀನಿ. ಬರ್ತೀನೋ, ನಿನ್ನ ಹೊರಡು. ಇಂಟೆಲಿಜೆನ್ಸ್ ಸರ್, ಥ್ಯಾಂಕ್ ಯು. ಯೋ, ನಿಮ್ಮ MLA ಹುಷಾರಾಗಿ ನೋಡ್ಕೋ. ಸರಿ ಸರ್. ಯಾರೇ ಅವ್ರು ನೋಡಕ್ ಬಂದ್ರು ಚೆಕ್ ಮಾಡದೆ ಒಳಗ್ ಬಿಡಬೇಡಿ. ಓಕೆ ನಾವು ನೋಡ್ಕೋತೀವಿ ಸರ್. ಹುಷಾರು. ಗೊತ್ತಾಯ್ತಾ? ಸೆಕ್ಯೂರಿಟಿ, ಗೇಟ್ ಹಾಕೋ. ಹಲೋ ಅಪ್ಪ, ನಾನು +2 ನಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದೆ ಕಣಪ್ಪ. ತುಂಬಾ ಸಂತೋಷ. ಸರಿ, ನಿನ್ನ ಒಳ್ಳೆ ಕಾಲೇಜಿಗೆ ಸೇರಿಸ್ತೀನಿ. ಸರಿಪ್ಪ. ಇಡ್ಲಾ? ನಾನು ನಿಮಗೆ ತಿಂಗಳ 10,000 ರೂಪಾಯಿ ಸಂಬಳ ಕೊಡ್ತೀನಿ. ಉಳ್ಕೊಡೋದಕ್ಕೆ ಮನೆ ಕೊಡ್ತೀನಿ. ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸ್ತೀನಿ. ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಇವಾಗ ಹೇಳಿ, ಕೆಲ್ಸಕ್ಕೆ ಸೇರ್ತೀರಾ? ಹೇಳು ಮಣಿ. ಸರ್, ನನ್ನ ಮಗ PUCಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ ಸರ್. ಹಾ, ಒಳ್ಳೆ ವಿಷಯನೇ. ಸರ್, ಫೋನ್ನ ರಾಮದೊರೆ ಸರ್ ಕೊಡ್ತೀರಾ? ನಾನು ವಿಶ್ ಮಾಡಿದೆ ಅಂತ ಹೇಳಿಬಿಡಿ. ಇಲ್ಲೇ ಇದ್ದಾರೆ, 1 ನಿಮಿಷ ಇರಿ, ಕೊಡ್ತೀನಿ. ಸರ್, ಮಣಿ ಲೈನಲ್ಲಿದ್ದಾನೆ. ನಮ್ಮ ಮಣಿನ? ಹೌದು ಸರ್. ಹೇಳು ಮಣಿ. ಸರ್, ನನ್ನ ಮಗ PUCನ ಪಾಸ್ ಮಾಡ್ದ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದಾನೆ. ಒಳ್ಳೆ ಸುದ್ದಿ. ನಾವೆಲ್ಲ ತುಂಬಾ ಖುಷಿಯಾಗಿದ್ದೀವಿ. ನೀವಿಲ್ಲ ಅಂದಿದ್ದಿದ್ರೆ ನಾವು ಪಾರ್ಕಲ್ಲಿ, ರೋಡಲ್ಲಿ ಭಿಕ್ಷೆ ಎತ್ಕೊಂಡು ಓಡಾಡ್ತಾ ಇದ್ವಿ. ನಾವು ಸಂತೋಷವಾಗಿರೋದಕ್ಕೆ ಕಾರಣ ನೀವೇ ಸರ್. ಹಾಗೆಲ್ಲ ಏನೂ ಇಲ್ಲ ಮಣಿ. ನಿಮ್ಮ ಮಗ ಚೆನ್ನಾಗಿ ಓದಿ ಬರೆದು ಪಾಸ್ ಆಗಿದ್ದಾನೆ. ನೀನು ಕಠಿಣವಾದ ಪರಿಶ್ರಮ ಹಾಕಿ ಗೆದ್ದು ಯಶಸ್ವಿಯಾಗಿದೆಯಾ? ಯಾರು ಭಿಕ್ಷುಕರಲ್ಲ ಮಣಿ. ಈ ಜಗತ್ತಲ್ಲಿ ಭಿಕ್ಷುಕರನ್ನಾಗಿ ಮಾಡ್ತಾರೆ. ಒಬ್ಬ ಮನುಷ್ಯ ಯಾವ ಕೆಳಗೆ ಬೀಳ್ತಾನೆ ಅಂತ ಕಾಯ್ತಿರ್ತಾರೆ. ಅವನ್ನ ಕೈ ಹಿಡಿದು ಎತ್ತಬೇಕು ಅಂತ ಯಾರು ಅನ್ಕೊಳ್ಳೋದೇ ಇಲ್ಲ. ಆದ್ರೆ ನಾನು ಅನ್ಕೊಂಡೆ ಅಷ್ಟೇ ಮಣಿ. ನನ್ನ ಹತ್ರ ಇರೋವಂಥದ್ದನ್ನ ಕಿತ್ಕೊಂಡ್ರೆ ಆಗ ನಾನು ಭಿಕ್ಷುಕನೇ. ಅದನ್ನೇ ಈಗ ಈ MLA ಪ್ರಭಾಕರನ್ ನನಗೆ ಮಾಡ್ಬೇಕು ಅಂತ ಇದ್ದಾನೆ. ಮಣಿ, ನಿನ್ ಮಗನ್ನ ನಾನು ಚೆನ್ನಾಗಿ ಓದಿಸ್ತೀನಿ. ನೀನು ಚಿಂತೆ ಮಾಡಬೇಡ. ಹಲೋ ಮಣಿ, ಎಲ್ಲ ಓಕೆನಾ? ಎಲ್ಲ ಸರಿ ಮಾಡಿದ್ದೀನಿ ಸರ್. ಫ್ಲಾಶ್ ನ್ಯೂಸ್ ನೋಡಿ ಈಗ. ಸರಿ ಮಣಿ, ಇಡ್ತೀನಿ. ಫ್ಲಾಶ್ ನ್ಯೂಸ್ ಆದಷ್ಟು ಬೇಗ ಬರುತ್ತೆ. ಸಾರ್ನ ನೋಡ್ಬೇಕಿತ್ತು. 1 ನಿಮಿಷ ಇರಿ. ಸರ್, MLA ಸಾಬ್ ಕೋ ದೇಖ್ನೆ ಕೆ. ಹೌದಾ? ಒಳಗ್ ಬರಕ್ ಹೇಳು. ಸೆಕ್ಯೂರಿಟಿ ಚೆಕ್ ಮಾಡಿ ಒಳಗ್ ಕಳ್ಸು. ಸ್ವೀಟ್ ಬಾಕ್ಸ್ ಸರ್. ನೀನಿಲ್ಲೇ ಇರಪ್ಪ. ಸರಿಯಪ್ಪ.
ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನನ್ನ ಮಗ PUC ಪಾಸ್ ಆಗಿದ್ದಾನೆ. ನ್ಯಾಷನಲ್ ಕಾಲೇಜಲ್ಲಿ ಓದಬೇಕು ಅಂತ ಅನ್ಕೊಂಡಿದ್ದಾನೆ. ಅವನಿಗೆ ನೀವೊಂದು ಸೀಟನ್ನು ಕೊಡಿಸ್ಬಿಟ್ರೆ ನಾನು ಸಂತೋಷವಾಗಿರ್ತೀನಿ. ಜೀವನ ಪೂರ್ತಿ ನಾನು ಅದನ್ನು ಮರೆಯೋದಿಲ್ಲ ಸರ್. ನಿಮ್ಗಳಿಗೆಲ್ಲ ಎಂತೆಂಥ ಕನಸು ಬರುತ್ತೋ. ಮಕ್ಕಳು IIT-ನಲ್ಲೇ ಓದಬೇಕು, ISRO-ನಲ್ಲೇ ಕೆಲಸ ಮಾಡಬೇಕು, ಏರೋಪ್ಲೇನಲ್ಲೇ ಓಡಾಡಬೇಕು. ಏನು ಯಾವಾಗಲೂ ಅಳತೆ ಮೀರಿನೇ ಆಸೆ ಬರುತ್ತಾ? ಏನೋ ಹೋಗು. ನಿನ್ನ ಮಗನಿಗೆ ನ್ಯಾಷನಲ್ ಕಾಲೇಜಲ್ಲಿ ಸೀಟ್ ಕೊಡಿಸ್ತೀನಿ. ನಾಳೆ ಫೀಸ್ ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು ಅಂತ ಬರಲ್ಲ ತಾನೇ? ಸರ್, ಆ ಥರ ನಿಮ್ಗೆ ತೊಂದರೆ ಕೊಡೋದಿಲ್ಲ. ಅದೆಷ್ಟೇ ಕಷ್ಟ ಆದರೂ ನನ್ನ ಮಗನ ಚೆನ್ನಾಗಿ ಓದಿಸ್ತೀನಿ ಸರ್. ಹೊರಡು. ಸರಿ, ನಡಿ. ತುಂಬ ಥ್ಯಾಂಕ್ಸ್. ಫೋನ್ ಮಾಡಿ ಮಾತಾಡಿ. ಫೋನ್ ಮಾಡ ಅವನಿಗೆ ಏನು ಅಂತ ಕೇಳು. ಸರಿ, ನೀನು ಹೋಗಿ ಅಮ್ಮನ್ನ ನೋಡ್ಕೊಂಡು ನಾನು ಬರ್ತೀನಿ. ಸರಿಯಪ್ಪ, ನಾನು ನೋಡ್ಕೋತೀನಿ. ಮರ್ತ್ಬಿಟ್ಟೆ ಸರ್, ಸ್ವೀಟ್ ತಗೊಳ್ಳಿ. ಸ್ವೀಟ್ನು ಕೂಡ ಬ್ರಾಂಡೆಡೇ ತಿಂತೀರಾ? ನಿಮ್ಗೋಸ್ಕರ ಅಂತಾನೆ ತಂದಿದ್ದೀನಿ. ನನಗೋಸ್ಕರನಾ? ಸರಿ, ಇಟ್ಬಿಟ್ಟು ಹೋಗು. ಇಲ್ಲ ಸರ್, ನೀವು ನಮಗೋಸ್ಕರ ಅಷ್ಟೊಂದು ಉಪಕಾರ ಮಾಡ್ತಿದ್ದೀರಾ. ನೀವು ನನ್ನ ಕಣ್ಮುಂದೆನೇ ತಿಂದ್ಬಿಟ್ರೆ ನನಗೆ ತುಂಬ ಸಂತೋಷ ಆಗತ್ತೆ. ಅಣ್ಣ, ಒಂದು ಸ್ವೀಟ್ ತಗೊಳ್ಳಿ ಅಣ್ಣ. ಹೊರಗಡೆ ಕೆಟ್ಟದಾಗ ಮಾತಾಡ್ತಾರೆ. ನೀವು ತಿಂದರೆ ಹೊರಗಡೆ ಹೋಗಿ ನಿಮ್ಮ ಬಗ್ಗೆ ಒಳ್ಳೇದೇ ಮಾತಾಡ್ತಾರೆ. ತಗೊಂಡು ತಿನ್ನಿ ಅಣ್ಣ, ತಿನ್ನಿ. ನಾನು ಬರ್ತೀನಿ ಸರ್. ಹೊರಡು ಹೊರಡು. ಅಣ್ಣ, 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 ಏನೋ ನಂಗೆ ವಿಷ ಬೇಕಿತ್ತು. ವಿಷ ಎಲ್ಲ ಇಲ್ಲ. ಯಾರು ಹೇಳಿದ್ದ? ನನಗಿಲ್ಲೇ ಹತ್ರದವರಿಂದ ಗೊತ್ತಾಯ್ತು. ಆ ಥರ ಎಲ್ಲ ಏನೂ ಇಲ್ಲ, ನೀನೋಗ. ಅಣ್ಣ 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 ಕೊಡೋಣ ಕೊಡೋಣ. ಅದೆಷ್ಟೇ ದುಡ್ಡಾದ್ರೂ ನಾನು ಕೊಡ್ತೀನಿ. ದುಡ್ಡ? ಹೌದು. ಇರೋ, ಬರ್ತೀನಿ. ತಗೋ. ಭಯಂಕರವಾದ ವಿಷ. ಕೈಲಿ ಮುಟ್ಬೇಡ. ಮುಟ್ಟಿದ್ರೆ ತಕ್ಷಣ ಹೋಗ್ಬಿಡ್ತೀಯ. ಗ್ಲೌಸ್ ಹಾಕೊಂಡು ಮುಟ್ಟು. ಹಾಂ, ಸರಿ ಅಣ್ಣ. ತಗೋ ಅಣ್ಣ. ದುಡ್ಡ? ಹೋಗೋ ಹೋಗೋ ಹೋಗೋ, ಹೋಗ್ತಾ ಇರೋ. ಏನಾಯ್ತಣ್ಣ? ಅಣ್ಣ ಅಣ್ಣ ಏನಾಯ್ತಣ್ಣ? ಅವನಿಗೆ ಹಿಡಿ ಹಿಡಿ ಅಣ್ಣ. ಹಿಡ್ಕೊ ಅಣ್ಣ. ಅಣ್ಣ ಹಿಡ್ಕೊಳ್ಳ. ಅಣ್ಣ ಅಣ್ಣ ಏನಾಯ್ತಣ್ಣ? 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 ಸೆಕ್ಯೂರಿಟಿ, ಆಂಬ್ಯುಲೆನ್ಸ್ ಫೋನ್ ಮಾಡು. ಬೇಗ ಬೇಗ ಫೋನ್ ಮಾಡು. ಏನಾಯ್ತಣ್ಣ? ಅಣ್ಣ ಏನಾಯ್ತು?
ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ಕಂದಸ್ವಾಮಿ ಅವರ ಮಗ ಎಂಎಲ್ಎ ಪ್ರಭಾಕರ್ ಅವರು ಸೂಸೈಡ್ ಮಾಡಿಕೊಂಡಿದ್ದಾರೆ. ರಾಜಕೀಯದಲ್ಲಿ ತುಂಬಾ ಪ್ರಭಾವಿತರಾಗಿದ್ದ ಪ್ರಭಾಕರನ್ ಸ್ನೇಹಿತರ ಜೊತೆಗೂಡಿ ಪಾರ್ಟಿ ಮಾಡುತ್ತಿದ್ದಾಗ ಸೂಸೈಡ್ ಮಾಡಿಕೊಂಡಿದ್ದಾರೆ ಎಂದು ಪೊಲೀಸರು ಮಾಹಿತಿ ತಿಳಿಸಿದ್ದಾರೆ. ಏ ಮಚ್ಚ, ಎಂಎಲ್ಎ ಸೂಸೈಡ್ ಮಾಡ್ಕೊಂಡ್ಬಿಟ್ಟವರಲ್ಲೋ. ಆತ್ಮಹತ್ಯೆ ಮಾಡಿಕೊಂಡ ಪ್ರಭಾಕರನ್ ಅವರಿಗೆ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿದ್ದಾರೆ. ಅವರ ಆತ್ಮಹತ್ಯೆಯ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಅದನ್ನು ಕೊಡಿ ಇಲ್ಲಿ. ಅದೇ ಫೈಲೆ ಕೊಡಿ ಇಲ್ಲಿ. ಅದನ್ನೇ ಕೇಳಿತು. ಹಲೋ ರಾಮದುರೈ, ಏನ್ ಮಾಡ್ತಾ ಇದ್ದೀರಾ? ನಾನು ಕೇಳಿದ್ದು ನಿಜಾನಾ? ಹೌದು ಸರ್, ನಿಜಾನೇ. ಹಲೋ ಹಲೋ ಹಲೋ. ಇಷ್ಟೊಂದು ಬುದ್ಧಿವಂತ ವ್ಯಕ್ತಿ ಸರ್ ನೀವು. ಆದ್ರೆ ನೀವು ಇದರಲ್ಲಿ ಹೇಗೆ ಸಿಕ್ಕಾಕೊಂಡ್ರೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾರು ನೀವು? ನಿಮಗೇನ್ ಬೇಕು? ನೀವು ರೆಗ್ಯುಲರ್ ಆಗಿ ಬರುವಂತಹ ನದಿ ಹತ್ರ ಬನ್ನಿ, ನಾನು ಅಲ್ಲೇ ಬರ್ತೇನೆ. ನಾನು ನಿಮಗೆ ಗೊತ್ತು? ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸರ್. ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ತೀನಿ. ಹಲೋ ಹಲೋ ಯಾರಿವ್ರು? ಸರ್ ಒಂದ್ ನಿಮಿಷ, ಮಣಿ ಇದನ್ನ ಕೊಡಕ್ಕೆ ಹೇಳಿದ್ರು. ನಾನು ಊರಿಗೆ ಹೋಗ್ಬೇಕಾಗಿತ್ತು, ಅರ್ಜೆಂಟಲ್ಲಿ ತಗೊಳ್ಳಿ ಸರ್. ಸತೀಶ್ ಫೋನ್ ಮಾಡಿದ್ದು ಯಾರಿರಬಹುದು? ನನ್ಗೆ ಗೊತ್ತಿಲ್ಲ ಸರ್. ಅಣ್ಣ ನಮಸ್ಕಾರ. ನೀವು ಚೆನ್ನಾಗಿರ್ಬೇಕು. ಆಗಲೇ ನಮ್ಮ ಥರ ಇರೋ ನಿರ್ಗತಿಕರೆಲ್ಲ ಚೆನ್ನಾಗಿರ್ತಾರೆ. ನೀವು ನಮಗೆ ಸಹಾಯ ಮಾಡಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ. ನಾನು ಆ MLAನ ಸಾಯಿಸಿದ್ರೆ ಅದು ನಿಮಗೇನೆ ಕೆಟ್ಟ ಹೆಸರು. ಅದಕ್ಕೆ ನಾನು ನಿಮಗೋಸ್ಕರ ಸತ್ರು ಪರವಾಗಿಲ್ಲ. ನಿಮ್ಮಿಂದ 100 ಜನಕ್ಕೆ ಒಳ್ಳೆಯದಾಗತ್ತೆ. ನಾನು ನಿಮ್ಮ ವಿಶ್ವಾಸನ ಉಳಿಸ್ಕೊಂಡಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನು ಎಲ್ಲೂ ಬಾಯ್ಬಿಟ್ಟಿಲ್ಲ. ಏನಾಯ್ತು ಸರ್? ಸತೀಶ್, ಸರ್, ನಮ್ಮ ಪ್ಲಾನ್ ಪ್ರಕಾರ ಮಣಿ ಪ್ರಭಾಕರನ್ನ ಸಾಯಿಸ್ತಾನೆ. ಆಮೇಲೆ CM ಅವರ ಪವರ್ ಬಳಸ್ಕೊಂಡು ಮಣಿನ ಹೊರಗಡೆ ಕರ್ಕೊಂಡ್ಬರೋಣ. ನನ್ನ ಸ್ವಾರ್ಥಕ್ಕೋಸ್ಕರ ಬೇರೆ ಯಾರು ಬಲಿಯಾಗಬಾರ್ದು. ಸರ್ ಸರ್ ಮಣಿ. ಸತೀಶ್, MLAನ ಹೇಗಾದ್ರೂ ಮಾಡಿ ನಾಶ ಮಾಡಬೇಕು ಅಂತ ನೋಡಿದೆ. ಮಣಿನೂ ಹೋಗ್ಬಿಟ್ನಲ್ಲ ಜೊತೆಗೆ. ಒಂದು ನಾಶವಾದ್ರೆ ಮತ್ತೊಂದು ಬದುಕೋದು ಸರ್. ನಾನೇ ಪ್ರೀತಿ ತೋರಿಸಿ ಮನುಷ್ಯನನ್ನಾಗಿ ಮಾಡಿ ನಾನೇ ಸಾಯಿಸ್ಬಿಟ್ಟಲ್ಲ. ಒಣಗಿ ಹೋಗಿರುವಂತ ತೊಗಟೆನ ಮುಚ್ಚಿಡುತ್ತೆ ಮರ. ಅದೇ ತರ ಪ್ರೀತಿಯಿಂದ ಇದ್ದಂತ ಮಣಿ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ. ಸರ್ ಬಿಡಿ ಸರ್, ಬೇಜಾರು ಮಾಡ್ಕೋಬೇಡಿ. ಇದರಲ್ಲಿ ನಮ್ಮ ತಪ್ಪು ಏನೂ ಇಲ್ಲ ಸರ್. ಸರ್, ನೀವು, ನಾನು ನಿಮ್ಮನ್ನು ಎಲ್ಲ ನೋಡಿದ್ದೀನಿ. ನೋಡಿರ್ತೀರಾ ಸರ್, ನಾನು CMPA. ಆದ್ರೀಗ ಈ ಮನುಷ್ಯನ ಭಾವನೆಗಳೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದಿರಲ್ವ ಸರ್? ಸರ್, ನೀವು ಆ MLA ಪ್ರಭಾಕರ್ನ ಕೊಲೆ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ. ಅದು ನಿಜ ಅಲ್ಲ ಸರ್. CM ಬೀಸಿರೋ ಭಾವನೆಗಳ ಬಲೆಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಸರ್. CMಗೆ ಆ MLAನ ಕೊಲೆ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಿತ್ತು. ಅವ್ರು ಮಾಡಿರೋ ಪ್ಲಾನ್ನಲ್ಲಿ ನಿಮಗೆ ಗೊತ್ತಾಗ್ದಾಗೆ ನೀವು ಬಂದು ಸಿಕ್ಕಾಕೊಂಡಿದ್ದೀರಾ ಸರ್. ಇದರಲ್ಲಿ ಯಾರು ಸರ್ ಕೊಲೆಗಾರ? CM ತಾನೇ? ಇದು ಪಕ್ಕಾ ಮಾಸ್ಟರ್ ಪ್ಲಾನ್ ಸರ್. ನೀವು ಒಂದು ಕೆಲಸ ಮಾಡಿ ಸರ್, ನಮ್ಮ CMನ ಕೊಂದ್ಬಿಡಿ ಸರ್.
ನನ್ನ ನಂಬಿ ಬಂದವನ್ನ ನನ್ನ ಕೈಯಾರೇ ಕೊಲ್ಲೋ ಹಾಗೆ ಮಾಡಿಬಿಟ್ರಲ್ಲ. ಈ ಪಾಪ ಪ್ರಜ್ಞೆಯಿಂದ ನನಗೆ ಹೇಗೆ ಹೊರಗಡೆ ಬರಲಿ? ನಂಬಿ ಬಂದವನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟಲ್ಲ. ಈ ಪಾಪ ಪ್ರಜ್ಞೆ ನನ್ನ ಸುಮ್ಮನೆ ಬಿಡುತ್ತಾ? ನಂಬಿ ಬಂದವನ್ ಸತ್ಬಿಟ್ಟ, ಅದು ನನ್ನಿಂದ. ಈ ಪಾಪ ಪ್ರಜ್ಞೆ ನನ್ನ ಜೊತೆಗೆ ಇರುತ್ತಾ?